ಸಾರ ವೇದಾಂತ ದೀಪಿಕಾ ಗ್ರಂಥ ರಚಿಸಿದವರು ಯಾರು? ವೇದಾಂತ ಸಾರ ವೇದಾಂತ ದೀಪಿಕಾ ಗ್ರಂಥ ರಚಿಸಿದವರು ಯಾರು? ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರು, ಮಧ್ವಾಚಾರ್ಯರು. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವೇದಾಂತ ಸಾರ ವೇದಾಂತ ದೀಪಿಕಾ ಗ್ರಂಥವನ್ನು ರಚನೆ ಮಾಡಿದವರು ಯಾರು? ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಬಸವಣ್ಣನವರು, ಮಧ್ವಾಚಾರ್ಯರು. ವೇದಾಂತ ಸಾರ ವೇದಾಂತ ದೀಪಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಯಾರಂದ್ರ ರಾಮಾನುಜಾಚಾರ್ಯರು. ರೈಟ್ ಆನ್ಸರ್, ರಾಮಾನುಜಾಚಾರ್ಯರು. ವೇದಾಂತ ಸಾರ ವೇದಾಂತ ದೀಪಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಯಾರಂದ್ರೆ ರಾಮಾನುಜಾಚಾರ್ಯರು. ಸರಿ ಉತ್ತರ. ಓಕೆ, ರಾಮಾನುಜಾಚಾರ್ಯರು ಸರಿಯಾಗಿರುವಂತಹ ಉತ್ತರ. ವೇದಾಂತ ಸಾರ ಮತ್ತು ವೇದಾಂತ ದೀಪಿಕಾ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ರಾಮಾನುಜಾಚಾರ್ಯರು. ಸರಿಯಾಗಿರುವಂತಹ ಉತ್ತರ. ನೆಕ್ಸ್ಟ್ ಕ್ವಶನ್. ರಾಮಾನುಜಾಚಾರ್ಯ ಶಿಷ್ಯರನ್ನು ಏನಂತ ಕರೀತಿದ್ರು? ವೈಷ್ಣವರನ್ನು ಕರೀತಿದ್ರು, ಶೈವರನ್ನು ಕರೀತಿದ್ರು, ಕಾಳಹಸ್ತಿಗಳನ್ನು ಕರೀತಿದ್ರು, ಜೈನರನ್ನು ಕರೀತಿದ್ರು. ರಾಮಾನುಜಾಚಾರ್ಯ ಶಿಷ್ಯರನ್ನ ವೈಷ್ಣವರು, ಶೈವರು, ಕಾಳಹಸ್ತಿಗಳು, ಜೈನರು. ಇವೆಲ್ಲ ಕರ್ನಾಟಕ PSC ಬೇರೆ ಬೇರೆ ಇಲಾಖೆಯಲ್ಲಿ ಕೇಳಿದಂತ ಪ್ರಶ್ನೆಗಳು, KPSC ಮತ್ತು PSI ಇಲಾಖೆಯಲ್ಲಿ ಬಂದಂತ ಪ್ರಶ್ನೆಗಳು. ರಾಮಾನುಜಾಚಾರ್ಯ ಶಿಷ್ಯರನ್ನು ಏನಂತ ಕರೀತಾರೆ ಅಂದ್ರ ಸರಿಯಾದ ಉತ್ತರ ವೈಷ್ಣವರು ಅಂತ ಕರೀತಿದ್ರು. ರಾಮಾನುಜಾಚಾರ್ಯ ಶಿಷ್ಯರನ್ನ ವೈಷ್ಣವರು. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತದ ಯಾರು ಅಂತಂದ್ರೆ ತಲಕಾಡುಗೊಂಡ ಅನಿಸಿಕೊಂಡಿರ್ತಕ್ಕಂಥ ವಿಷ್ಣುವರ್ಧನ ಆರಂಭದ ಹೆಸರು ಬಿಟ್ಟಿದೇವ. ಆ ಬಿಟ್ಟಿದೇವವನ್ನು ಬಿಟ್ಟು ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ, ಅಲ್ಲಿ ವಿಷ್ಣುವರ್ಧನಾಗಿ ಪರಿವರ್ತನೆ ಆಗ್ತಾನೆ. ಹಾಗಾದ್ರೆ ಆತ ಯಾವ ಯಾವ ಧರ್ಮವನ್ನು ಬೆಂಬಲಿಸ್ತಾನೆ ಅಂದ್ರ ವೈಷ್ಣವ ಧರ್ಮವನ್ನ ಸ್ವೀಕಾರ ಮಾಡ್ತಾನೆ ಅಂತ. ಜೈನ ಧರ್ಮದಿಂದ ವೈಷ್ಣವ ಧರ್ಮವನ್ನು ಸ್ವೀಕಾರ ಮಾಡಿದವರು ಯಾರಂದ್ರೆ ರಾಮಾನುಜಾಚಾರ್ಯರು. ಯಾರು? ವಿಷ್ಣುವರ್ಧನ. ಯಾರ ಶಿಷ್ಯರಾಗಿ ಅಂದ್ರ ರಾಮಾನುಜಾಚಾರ್ಯ ಶಿಷ್ಯರಾಗಿ. ನೆಕ್ಸ್ಟ್ ಕ್ವಶನ್. ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಎಂಬ ತತ್ವವನ್ನು ವಾದಿಸಿದವರು ಯಾರು? ಜೀವ ಮತ್ತು ಪರಮಾತ್ಮ ಇವೆರಡು ಬೇರೆ ಬೇರೆ. ದ್ವೈತ ಸಿದ್ಧಾಂತ, ಅದ್ವೈತ ಸಿದ್ಧಾಂತ, ಶುದ್ಧ ಅದ್ವೈತ ಸಿದ್ಧಾಂತ, ದ್ವೈತ ಸಿದ್ಧಾಂತ. ಜೀವ ಮತ್ತು ಪರಮಾತ್ಮ ಎರಡೂ ಬೇರೆ ಬೇರೆ. ಯಾಕ 45%? ಅದ್ವೈತ ಅಂದ್ರೆ ಏನು? ದ್ವೈತ ಅಂದ್ರೆ ಎರಡಪ್ಪ, ಅದ್ವೈತ ಅಂದ್ರೆ ಒಂದೇ ಅನ್ನಂಗ. ಜೀವ ಮತ್ತು ಪರಮಾತ್ಮ ಎರಡು ಒಂದೇ ಅಂತಂದವರು ಶಂಕರಾಚಾರ್ಯರು. ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತಂದವ್ರು ಯಾರು? ಜೀವ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ. ಜೀವ ಪರಮಾತ್ಮ ಬೇರೆ ಬೇರೆ ಅಂದವ್ರು ಯಾರಂದ್ರೆ ಜೀವ ಪರಮಾತ್ಮ ಬೇರೆ ಬೇರೆ ಅಂತಂದವರು ಮಧ್ವಾಚಾರ್ಯರು. ಜೀವ ಪರಮಾತ್ಮ ಎರಡು ಒಂದೇ ಅಂದವರು ಶಂಕರಾಚಾರ್ಯರು. ಅದ್ವೈತ ಅಂದ್ರೆ ಒಂದಂಗ. ಅದ್ವೈತ ಅಂದ್ರೆ ಒಂದಂಗ. ಆ ಉದ್ದೇಶಕ್ಕಾಗಿ ಸರಿಯಾಗಿರುವಂತ ಉತ್ತರ ಜೀವ ಪರಮಾತ್ಮ ಬೇರೆ ಬೇರೆ. ಜೀವ ಮತ್ತು ಪರಮಾತ್ಮ ಬೇರೆ ಬೇರೆ ಅಂದವ್ರು ಯಾರಂದ್ರೆ ರೈಟ್ ಆನ್ಸರ್ ದ್ವೈತ ಸಿದ್ಧಾಂತ. ಸರಿ ಉತ್ತರ ದ್ವೈತ ಸಿದ್ಧಾಂತ. ಅದ್ವೈತ ಅಂದ್ರೆ ಎರಡು ಒಂದೇ ಅನ್ನಂಗ, ಅದ್ವೈತ ಅಂದ್ರೆ ಒಂದು ಅನ್ನಂಗ. ನೆಕ್ಸ್ಟ್ ಕ್ವಶನ್. ಜಗತ್ತು ಮಾಯೆಯಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಎಂದವರು. ಜಗತ್ತು ಇದು ಮಾಯವಲ್ಲ, ಜಗತ್ತು ಮಾಯೆಯಲ್ಲ, ಇದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಎಂದವರು ಬಸವಣ್ಣನವರು, ವಲ್ಲಭಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಜಗತ್ತು ಮಾಯವಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಅಂತ ಹೇಳಿದವರು ಯಾರು? ಬಸವಣ್ಣ, ವಲ್ಲಭಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು. ಯಾರು ಈ ಮಾತನ್ನು ಹೇಳ್ತಾರೆ? ಜಗತ್ತು ಒಂದು ಮಾಯ ಅಂತ ಹೇಳಿದವರು ಯಾರು? ಶಂಕರಾಚಾರ್ಯರು. ಮಾಯವಾದವನ್ನು ಖಂಡಿಸಿದವರು ಮಧ್ವಾಚಾರ್ಯರು. ಮಾಯವಾದ ಸಿದ್ಧಾಂತವನ್ನು ಖಂಡಿಸ್ತಾರಲ್ಲ ಮಧ್ವಾಚಾರ್ಯರು. ಜಗತ್ತು ಮಾಯ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಎಂದವರು ಯಾರಂದ್ರೆ ಮಧ್ವಾಚಾರ್ಯರು. ರೈಟ್ ಆನ್ಸರ್. ಜಗತ್ತು ಒಂದು ಮಾಯ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಎಂದವರು ಯಾರಂದ್ರೆ ಮಧ್ವಾಚಾರ್ಯರು. ಸರಿ ಉತ್ತರ. ಜಗತ್ತು ಮಾಯ ಅಲ್ಲ, ಅದು ಪರಮಾತ್ಮನಷ್ಟೇ ಸತ್ಯವಾಗಿದೆ ಎಂದವರು ಮಧ್ವಾಚಾರ್ಯರು. ನೆಕ್ಸ್ಟ್ ಕ್ವಶನ್. ಗೀತಾ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿದವರು ಯಾರು? ಶಂಕರಾಚಾರ್ಯರು, ಮೀರಾಬಾಯಿಯವರು, ಮಧ್ವಾಚಾರ್ಯರು, ಕಬೀರದಾಸರು. ಗೀತಾ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿದವರು ಯಾರು? ಶಂಕರಾಚಾರ್ಯರು, ಮೀರಾಬಾಯಿಯವರು, ಮಧ್ವಾಚಾರ್ಯರು, ಕಬೀರದಾಸರು. ಗೀತಾ ತಾತ್ಪರ್ಯ ನಿರ್ಣಯ ಗ್ರಂಥವನ್ನು ರಚನೆ ಮಾಡಿದವರು ಯಾರು? ಗೀತಾ ತಾತ್ಪರ್ಯ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಯಾರು? ಗೀತಾ ತಾತ್ಪರ್ಯ. ಸರಿಯಾದ ಉತ್ತರ ಶಂಕರಾಚಾರ್ಯ. ರೈಟ್ ಆನ್ಸರ್. ಶಂಕರಾಚಾರ್ಯ ಈ ಹೇಳಿಕೆಯನ್ನು ಕೊಟ್ಟವರು ಯಾರಂದ್ರ ಶಂಕರಾಚಾರ್ಯರು. ಗೀತಾ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥವನ್ನು ರಚನೆ ಮಾಡಿದವರು ಶಂಕರಾಚಾರ್ಯರು. ಗೀತಾ ತಾತ್ಪರ್ಯ ನಿರ್ಣಯ ಗ್ರಂಥ ರಚನೆ ಮಾಡಿದವರು ಶಂಕರಾಚಾರ್ಯರು. ನೆಕ್ಸ್ಟ್ ಕ್ವಶನ್.
ಅನುಭವ ಮಂಟಪದಲ್ಲಿನ ವಚನಕಾರ್ತಿಯರು ಮತ್ತು ವಚನಕಾರರ ಅನುಕ್ರಮ. ಅನುಭವ ಮಂಟಪದಲ್ಲಿರುವಂತಹ ವಚನಕಾರ್ತಿಯರು ಮತ್ತು ವಚನಕಾರರ ಅನುಕ್ರಮ 23 115, 33 115, 33 125, 23 125. ಅಂದ್ರೆ ಅನುಭವ ಮಂಟಪದಲ್ಲಿ ವಚನಕಾರತಿಯರ ಸಂಖ್ಯೆ ಮತ್ತು ವಚನಗಾರರ ಸಂಖ್ಯೆ ಎಷ್ಟು ಜನ ವಚನಕಾರತಿಯರಿದ್ರು, ಎಷ್ಟು ಜನ ವಚನಕಾರರಿದ್ರು? ಗೊತ್ತಿಲ್ಲ ಅಂದ್ರೆ ಬರ ತೆಗೆದು ಬಿಡಿ. ಅನುಭವ ಮಂಟಪದಲ್ಲಿರುವ ವಚನಕಾರ್ತಿಯರ ಅನುಭವ ಮಂಟಪದಲ್ಲಿನ ವಚನಕಾರ್ತಿಯರು ಮತ್ತು ವಚನಕಾರರು ಅನುಕ್ರಮವಾಗಿ 33 135 ರೈಟ್ ಆನ್ಸರ್ 125. 33 ವಚನಕಾರ್ತಿಯರು, 125 ವಚನಕಾರರ ಕೂಟ ನಾವು ನೋಡ್ತೀವಿ. 33 ವಚನಕಾರ್ತಿಯರು, 125 ವಚನಕಾರರು. ಬಸವಣ್ಣನವರ ಅಭಿವೃದ್ಧಿಪಡಿಸಿದಂತ ಮತ ಯಾವುದು? ವೀರಶೈವ, ವೈಷ್ಣವ, ಶೈವ, ಜೈನ. ಯಾರಿದನ್ನ ಪ್ರಚಾರ ಮಾಡಿದರು? ಬಸವಣ್ಣನವರು ಅಭಿವೃದ್ಧಿಪಡಿಸಿದಂತ ಮತ ಯಾವುದು? ಸರಿಯಾದ ಉತ್ತರ ರೈಟ್ ಆನ್ಸರ್ ವೀರಶೈವ. ಬಸವಣ್ಣನವರು ಅಭಿವೃದ್ಧಿಪಡಿಸಿದಂತ ಮತ ಯಾವುದು? ಬಸವಣ್ಣನವರು ಮಂಡಿಸಿದಂತ ಸಿದ್ಧಾಂತ ಯಾವುದಂದ್ರ ವೀರಶೈವ ಮತ. ಸರಿಯಾಗಿರುವಂತ ಆನ್ಸರ್ ವೀರಶೈವ. ಬಸವಣ್ಣನವರು ಅಭಿವೃದ್ಧಿಪಡಿಸಿದಂತ ಮತ ಯಾವುದಂದ್ರ ವೀರಶೈವ ಲಿಂಗಾಯತ ಅಂತ ಕರಿತೀವಲ್ಲ, ಆ ವೀರಶೈವ ಅನ್ನುವಂತ ಮತವನ್ನ ಪ್ರಚಾರ ಮಾಡಿದವರು ಅಣ್ಣ ಬಸವಣ್ಣನವರು. ನೆಕ್ಸ್ಟ್ ಕ್ವಶನ್, ಮತ ಪ್ರವರ್ತಕರು ಮತ್ತು ಜನ್ಮಸ್ಥಳಗಳು. ಇದು ಯಾವ ಜೋಡಿ ಸರಿಯಾಗಿದೆ ಅಂತ ಹೇಳಿ, ತಪ್ಪು ಜೋಡಿ ಯಾವುದು ಅಂತ ಕೇಳಿದ್ದಾನೆ. ಶಂಕರಾಚಾರ್ಯ ಇದು ತಪ್ಪಾಗಿದೆ, ರಾಮಾನುಚಾರ್ಯ ಅದು ತಪ್ಪಾಗಿದೆ. ಸರಿಯಾದ ಉತ್ತರ ಎರಡೇ ಸರಿ. ಮಧ್ವಾಚಾರ್ಯರು ಜನ್ಮ ತಾಳಿದ್ದು ಉಡುಪಿಯ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ. ಬಸವಣ್ಣ ಜನ್ಮ ತಾಳಿದ್ದು ಕರ್ನಾಟಕ ರಾಜ್ಯದ ವಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿನ ಇಂಗಳೇಶ್ವರ ಎಂಬ ಗ್ರಾಮದಲ್ಲಿ. ಮತ ಪ್ರವರ್ತಕರ ಜನ್ಮಸ್ಥಳಗಳನ್ನು ನೋಡಿದಾಗ ಅನುಕ್ರಮವಾಗಿ ನಾವು ಮಧ್ವಾಚಾರ್ಯರು ಅಂದ್ರೆ ಕರ್ನಾಟಕದ ಉಡುಪಿ, ಬಸವಣ್ಣನವರು ಅಂದ್ರೆ ಕರ್ನಾಟಕದ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಈ ಇಂಗಳೇಶ್ವರ ಎಂಬ ಗ್ರಾಮ ಸರಿಯಾಗಿರುವಂತ ಉತ್ತರ. ನೆಕ್ಸ್ಟ್ ಕ್ವಶನ್, ಅಲ್ಲಮ ಪ್ರಭುವಿನ ವಚನಗಳನ್ನು ಸಂಗ್ರಹಿಸಿದವರು ಯಾರು? ಅಲ್ಲಮ ಪ್ರಭುವಿನ ವಚನಗಳನ್ನು ಸಂಗ್ರಹಿಸಿದವರು ಯಾರು? ತಿಮ್ಮರಸ, ಮಾದರ, ಶಾಂತರಸ, ಶಾಂತಕವಿ. ತಿಮ್ಮರಸ ಯಾಕೆ ಬರ್ತಾನ ಅಲ್ಲಿ? ಅಲ್ಲಮ ಪ್ರಭುವಿನ ವಚನಗಳನ್ನು ಸಂಗ್ರಹ ಮಾಡಿದವರು ಯಾರು ಅಂತ ಕೇಳಿದ ಕ್ವಶನ್. ಅಲ್ಲಮ ಪ್ರಭುವಿನ ವಚನಗಳನ್ನು ಸಂಗ್ರಹ ಮಾಡಿದವರು ಯಾರಂದ್ರ ಶಾಂತರಸ. ಅಲ್ಲಮ ಪ್ರಭುವಿನ ವಚನಗಳನ್ನು ಸಂಗ್ರಹಿಸಿದಂತ ವ್ಯಕ್ತಿ ಯಾರಂದ್ರೆ ಸರಿಯಾಗಿರುವಂತ ಉತ್ತರ ಶಾಂತರಸ. ಸರಿ ಉತ್ತರ ಶಾಂತರಸ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ ಅನುಕ್ರಮವಾಗಿ, ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ ಕ್ರಮವಾಗಿ ಬಸವಣ್ಣ ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರು. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಬಸವಣ್ಣ, ಬಸವಣ್ಣ ಗುರುನಾನಕ, ಗುರುನಾನಕ ಬಸವಣ್ಣ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ ಅನುಕ್ರಮವಾಗಿ ಬಸವಣ್ಣನವರು, ಫಕೀರಪ್ಪ ಗುರಪ್ಪ ಹಳಕಟ್ಟಿಯವರು, ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಬಸವಣ್ಣ, ಬಸವಣ್ಣ ಗುರುನಾನಕ, ಗುರುನಾನಕ ಬಸವಣ್ಣನವರು. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ ಅನುಕ್ರಮವಾಗಿ ಸರ್ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ ಯಾರು ಅಂದ್ರೆ ಅನುಕ್ರಮವಾಗಿ ಸರಿಯಾಗಿರುವಂತಹ ಉತ್ತರ ಇದು. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಮತ್ತು ಬಸವಣ್ಣ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ಗಳು ಕ್ರಮವಾಗಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ, ನೆಕ್ಸ್ಟ್ ಬಸವಣ್ಣ. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಮತ್ತು ಬಸವಣ್ಣ. ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಮತ್ತು ಕರ್ನಾಟಕದ ಮಾರ್ಟಿನ್ ಲೂಥರ್ಗಳು ಕ್ರಮವಾಗಿ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಮತ್ತೆ ಬಸವಣ್ಣ. ಫಕೀರಪ್ಪ ಏನು ಪಗು ಹಳಕಟ್ಟಿ ಅಂತ ಕರಿತೀವಿ. ಪಗು ಹಳಕಟ್ಟಿ ಅವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆದ್ರೆ, ಇನ್ನು ಬಸವಣ್ಣನವರನ್ನ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಕರೀತಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ವಚನಗಳಿಗೆ ಒಂದು ಹೆಚ್ಚಿನ ಮಹತ್ವವನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಬಟ್ ಈ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರು ಏನ್ ಮಾಡಿದ್ರು ಅಂತ 105,000ಗಿಂತ ಹೆಚ್ಚು ವಚನಗಳನ್ನ ಸಂಗ್ರಹ ಮಾಡಿದ್ರು. ಅದಕ್ಕೆ ಇವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಕರೆದವರು ಯಾರು ಅಂದ್ರೆ ಸಿಂಪಿ ಲಿಂಗಣ್ಣವರು ಕರೀತಾರೆ. ಸಿಂಪಿ ಲಿಂಗಣ್ಣವರು ಇವರನ್ನ ಕರ್ನಾಟಕದ ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳಿ ಕರೆಯಲ್ಪಟ್ರು. ಲಾಸ್ಟ್ ಕ್ವಶನ್ಗಳು ಆದವು. ಎ ಬಿ ಸಿ ಡಿ. ಬಲ್ಬನ್, ಇಲ್ತುಮಿಶ್, ಅಲ್ಲಾವುದ್ದೀನ್ ಖಿಲ್ಜಿ, ತುಘಲಕ್.
ಇದರಲ್ಲಿ ಯಾರನ್ನು ಭಾರತ ದೇಶದ ರೂಪಾಯಿಗಳ ಜನಕ ಎಂದು ಕರೆಯುತ್ತಾರೆ? ಇದರಲ್ಲಿ ಹಣಗಾರ ರಾಜ್ಯ ಎಂದು ಕರೆಯುತ್ತಾರೆ. ಯಾರನ್ನು ಹಣಗಾರ ರಾಜ್ಯ? ಬಲ್ಬನ್ನ, ಇಲ್ತುಮಿಶ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಯಾರನ್ನ ಹಣಗಾರ ರಾಜ್ಯ ಎಂದು ಕರೆಯಲಾಗುತ್ತದೆ? ಇದರಲ್ಲಿ ಯಾರನ್ನು ಹಣಗಾರ ರಾಜ್ಯ? ಬಲ್ಬನ್ನ, ಇಲ್ತುಮಿಶ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಇದರಲ್ಲಿ ಯಾರನ್ನು ಹಣಗಾರ ರಾಜ್ಯ ಎಂದು ಕರೆಯಲಾಗುತ್ತದೆ? ಹಣಗಾರರ ರಾಜ್ಯ ಎಂದು ಕರೆಯಲಾಗುತ್ತದೆ. ಸರ್ ಯಾರು? ಇವರು ಸರಿಯಾಗಿರುವಂತ ಉತ್ತರ ಮೊಹಮ್ಮದ್ ಬಿನ್ ತುಘಲಕ್. ಮೊಹಮ್ಮದ್ ಬಿನ್ ತುಘಲಕ್ನನ್ನು ಭಾರತ ದೇಶದಲ್ಲಿ ಹಣಗಾರ ರಾಜ್ಯ ಅಂತ ಕರೀತಾರೆ. ಬಲ್ಬನ್ನ, ಇಲ್ತುಮಿಶ್, ಅಲ್ಲಾವುದ್ದೀನ್ ಖಿಲ್ಜಿ, ತುಘಲಕ್. ಈ ಕೆಳಗಿನ ಯಾವ ವ್ಯಕ್ತಿ ನಾನು ದೇವರ ಪ್ರತಿನಿಧಿ, ದೇವರ ನೆರಳು ಎಂದು ಘೋಷಣೆ ಮಾಡಿಕೊಂಡ? ಶಬಾಷ್. ಇರಾನಿನ ಸಿದ್ಧಾಂತವಾಗಿರುವಂತ ನಾನು ದೇವರ ಪ್ರತಿನಿಧಿ, ದೇವರ ನೆರಳು ಎಂದು ಘೋಷಣೆ ಮಾಡಿಕೊಂಡವರು ಯಾರು ಅಂದ್ರೆ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ಸಹ, ಗಿಯಾಸುದ್ದೀನ್ ಬಲ್ಬನ್. ರೈಟ್ ಆನ್ಸರ್, ಗಿಯಾಸುದ್ದೀನ್ ಬಲ್ಬನ್. ಈ ಮಾತನ್ನು ಹೇಳಿದವರು ಯಾರಂದ್ರ ಗಿಯಾಸುದ್ದೀನ್ ಬಲ್ಬನ್. ನಾನು ದೇವರ ನೆರಳು, ದೇವರ ಪ್ರತಿನಿಧಿ ಎಂದು ಹೇಳಿದವರು ಯಾರಂದ್ರ ಗಿಯಾಸುದ್ದೀನ್ ಬಲ್ಬನ್. ಗಿಯಾಸುದ್ದೀನ್ ಬಲ್ಬನ್ ಸರಿಯಾಗಿರುವಂತ ಉತ್ತರ. ನೋಡಿ, ಇಲ್ಲಿ ಕಾಲಾವಧಿಗಳನ್ನು ಹೊಂದಿಸಿ ಬರಿ ಅಂತ ಕೊಟ್ಟಿದ್ದಾನೆ. ಗುಲಾಮಿ ಸಂತತಿ ಅಂದ್ರು ಒಂದೇ, ಇಲ್ಬರಿ ಅಂತಂದ್ರು ಒಂದೇ. ಇಲ್ಲಿ ನೋಡಿ, ದೆಹಲಿ ಸುಲ್ತಾನರು ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಒಂದು ಇಲ್ಬರಿ, ಸೈಯದ್ ಸಂತತಿ, ಲೋಧಿ ಸಂತತಿ, ಖಿಲ್ಜಿ ಸಂತತಿ, ತುಘಲಕ್ ಸಂತತಿ. ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಇಲ್ಬರಿ ಪಂಗಡ ಅಂದ್ರು ಒಂದೇ, ಗುಲಾಮಿ ಸಂತತಿ ಅಂದ್ರು ಒಂದೇ. 1206 ರಿಂದ 1290ರವರೆಗೆ. ಇನ್ನ ಗುಲಾಮಿ ಸಂತತಿಯ ನಂತರ ತುಘಲಕ್ ಸಂತತಿ. ತುಘಲಕ್ ಸಂತತಿಯ ಕಾಲಾವಧಿ ಖಿಲ್ಜಿ ಸಂತತಿಯ ಕಾಲಾವಧಿ 1290 ರಿಂದ 1320ರವರೆಗೆ. ದೆಹಲಿ ಸುಲ್ತಾನರಲ್ಲಿ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಮನೆತನ ಯಾವುದಂದ್ರ ಖಿಲ್ಜಿ ಸಂತತಿ. ತುಘಲಕ್ ಸಂತತಿ 1320 ರಿಂದ 1414ರವರೆಗೆ. ಆಕ್ಚುಲಿ 13 ಕೊಟ್ಟಿದ್ದಾರೆ, ಇರ್ಲಿ. ಇನ್ನು ಸೈಯದ್ ಸಂತತಿ 1414 ರಿಂದ 1451ರವರೆಗೆ. ಇನ್ನು ಕೊನೆಯದಾಗಿ ಲೋಧಿ ಸಂತತಿ 1451 ರಿಂದ 1526ರವರೆಗೆ. ಇದು ಎಕ್ಸಾಮ್ ಕೇಳಿದಂತ ಪ್ರಶ್ನೆ. ಈ ತರ ಕಾಲಾನುಕ್ರಮಗಳನ್ನು ಕೇಳ್ತಾನೆ. ನೀವು ಅವುಗಳನ್ನು ಎಲ್ಲದಕ್ಕೂ ನೀವು ಫಿಟ್ ಇರ್ಬೇಕಷ್ಟೇ. ಕಾಲಾನುಕ್ರಮ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾನೆ. ಜಾಸ್ತಿ ಪ್ರಶ್ನೆಗಳು ಕಾಲಾನುಕ್ರಮದಲ್ಲಿ ಪ್ರಶ್ನೆಗಳೇ ಕೇಳ್ತಾ ಬಂದಿದ್ದಾನೆ. ಓಕೆ, ನಾವು ನಿನ್ನೆ ದೆಹಲಿ ಸುಲ್ತಾನರ ಕಾಲದಲ್ಲಿ ನಾವು ಆಡಳಿತವನ್ನು ನೋಡ್ತಾ ಇದ್ದೆವು. ದೆಹಲಿ ಸುಲ್ತಾನರ ಕೊಡುಗೆ ಮತ್ತು ಸಾಂಸ್ಕೃತಿಕ ಕೊಡುಗೆ ಮತ್ತು ರಾಜಕೀಯ ಕೊಡುಗೆಗಳನ್ನು ಅಧ್ಯಯನ ಮಾಡುವಾಗ ಅವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ದೆಹಲಿ ಸುಲ್ತಾನರ ಕೊಡುಗೆಗಳು. ನಿನ್ನೆ ಈ ಪಾಯಿಂಟ್ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ABCD ಆನ್ಸರ್ ಮಾಡಿ ಕರೆಕ್ಟ್ ನೋಡೋಣ. ಅಮೀರ್ ಹಸನ್, ಶಾಮ್ಸ್ ಇ ಸಿರಾಜ್, ಅಮೀರ್ ಖುಸ್ರೋ, ಹಸೇನ್ ನಿಜಾಮ್. ಇವರಲ್ಲಿ 14 ಸಾಲುಗಳ ಪದ್ಯವನ್ನು ಬರೆದವರು ಯಾರು? 14 ಸಾಲಿನ ಪದ್ಯಗಳನ್ನು ರಚನೆ ಮಾಡಿದವರು ಯಾರು? 14 ಸಾಲಿನ ಪದ್ಯಗಳನ್ನ. ಶಬಾಷ್. ಸರಿಯಾಗಿರುವಂತ ಉತ್ತರ ಯಾವುದಂದ್ರ ರೈಟ್ ಆನ್ಸರ್ ಅಮೀರ್ ಹಸನ್ ಅನ್ನುವಂತ ವ್ಯಕ್ತಿ 14 ಸಾಲಿನ ಪದ್ಯಗಳನ್ನು ರಚನೆ ಮಾಡಿದಂತ ವ್ಯಕ್ತಿ. ಯಾವ ತರ ವಿಲಿಯಂ ಶೇಕ್ಸ್ಪಿಯರ್ 14 ಸಾಲಿನ ಪದ್ಯಗಳನ್ನು ರಚನೆ ಮಾಡಿದ್ನೋ, ಸೊನೆಟ್ ಪದ್ಯಗಳನ್ನು ರಚನೆ ಮಾಡಿದ್ನೋ, ಆ ತರ ಅಮೀರ್ ಹಸನ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಮಧ್ಯಯುಗೀನ ಕಾಲದ ಇತಿಹಾಸದಲ್ಲಿ 14 ಸಾಲಿನ ಪದ್ಯಗಳನ್ನು ರಚನೆ ಮಾಡಿದವರು ಯಾರಂದ್ರ ಅಮೀರ್ ಹಸನ್ನ ಶಾಮ್ಸ್ ಇ ಸಿರಾಜ್, ಅಮೀರ್ ಖುಸ್ರೋ, ಹಸನ್ ನಿಜಾಮ್ ಅನ್ನುವಂತ ವ್ಯಕ್ತಿ. ಇದರಲ್ಲಿ ಯಾರು ಅಂದ್ರ ಅಮೀರ್ ಹಸನ್ ಅನ್ನುವಂತ ವ್ಯಕ್ತಿ ಮಧ್ಯಯುಗೀನ ಕಾಲದಲ್ಲಿ
14 ಸಾಲಿನ ಪದ್ಯಗಳನ್ನು ಬರೆದಂತ ವ್ಯಕ್ತಿ. 14 ಸಾಲಿನ ಸುನ್ನಿತ್ ಅನ್ನುವಂಥ ಪದ್ಯಗಳ ರಚನೆ ಮಾಡಿದವರು ಯಾರಂದ್ರ ಅಮೀರ್ ಹಸನ್ ಅನ್ನುವಂಥ ವ್ಯಕ್ತಿ. ಇದು ಸಾಕಷ್ಟು ಬಾರಿ ಎಕ್ಸಾಮ್ ಕೇಳಿದಂತ ಪ್ರಶ್ನೆ. ಅಮೀರ್ ಹಸನ್ ಅನ್ನುವಂಥ ವ್ಯಕ್ತಿ ರಚನೆ ಮಾಡಿರ್ತಕ್ಕಂಥ ಒಂದು ಸುಂದರವಾಗಿರುವಂತಹ ಪದ್ಯಗಳು, 14 ಸಾಲಿನ ಪದ್ಯಗಳು, ಸುನ್ನಿತ್ ಪದ್ಯಗಳನ್ನ ರಚನೆ ಮಾಡ್ತಾನೆ. ನೆಕ್ಸ್ಟ್ ಕ್ವಶನ್, ಎ ಬಿ ಸಿ ಡಿ. ಅಮೀರ್ ಖುಸ್ರೋ, ಜಿಯಾವುದ್ದೀನ್ ಬರಾನಿ, ಇಬ್ನ ಬಟೂಟ್, ಶಾಮ್ಸ್ ಇ ಸಿರಾಜ್. ಇದರಲ್ಲಿ ಯಾರು ಭಾರತ ದೇಶಕ್ಕೆ ತಬಲ ಮತ್ತು ಸಿತಾರಗಳನ್ನು ಪರಿಚಯಿಸಿದರು? ಮಧ್ಯಯುಗೀನ ಕಾಲದಲ್ಲಿ ಭಾರತಕ್ಕೆ ತಬಲ ಮತ್ತು ಸಿತಾರಗಳನ್ನು ಪರಿಚಯಿಸಿದವರು ಯಾರು? ಶಬಾಷ್, ವೆರಿ ಗುಡ್, 90% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಭಾರತ ದೇಶಕ್ಕೆ ತಬಲ ಮತ್ತು ಸಿತಾರಗಳನ್ನು ಪರಿಚಯಿಸಿದವರು, ಭಾರತ ದೇಶಕ್ಕೆ ತಬಲಗಳು ಮತ್ತು ಸಿತಾರವನ್ನು ಪರಿಚಯಿಸಿದವರು ಯಾರಂದ್ರೆ ಅಮೀರ್ ಖುಸ್ರೋ ಅನ್ನುವಂಥ ವ್ಯಕ್ತಿ ಭಾರತ ದೇಶಕ್ಕೆ ತಬಲ ಮತ್ತು ಸಿತಾರಗಳನ್ನು ಪರಿಚಯಿಸಿದರು. ಓಕೆ, ಇದರಲ್ಲಿ ಯಾರನ್ನು ಭಾರತ ದೇಶದ ಗಿಳಿ ಅಂತ ಕರೀತಿದ್ರು? ಭಾರತದ ಗಿಳಿ ಯಾರು? ಯಾರನ್ನು ಭಾರತ ದೇಶದ ಗಿಳಿ ಎಂದು ಕರೆಯುತ್ತಿದ್ದರು? ಶಬಾಷ್, ಎಕ್ಸಲೆಂಟ್ 96% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಗುಡ್. ಭಾರತದ ಗಿಳಿ ಅಂದ್ರು ಅವರೇ, ತಬಲ ಮತ್ತು ಸಿತಾರಗಳನ್ನು ಭಾರತಕ್ಕೆ ಪರಿಚಯಿಸಿದವರು ಅಂದ್ರು ಅವರೇ. ನೆಕ್ಸ್ಟ್ ಕ್ವಶನ್, ಭಾರತ ದೇಶದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಪ್ರಸಿದ್ಧವಾಗಿರುವಂತಹ ಕವಿ ಯಾರು? ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದ ಪ್ರಸಿದ್ಧವಾದ ಕವಿ ಯಾರು? ಸರಿಯಾದ ಉತ್ತರ ಅಮೀರ್ ಖುಸ್ರೋ. ಯಾಕಂದ್ರೆ ಅಲ್ಲಾವುದ್ದೀನ್ ಖಿಲ್ಜಿ ಜೊತೆನೇ ಇದ್ನಲ್ಲ, ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧವಾದ ಕವಿ ಯಾರಂದ್ರೆ ಅಮೀರ್ ಖುಸ್ರೋ. ಸರಿ ಉತ್ತರ ಅಮೀರ್ ಖುಸ್ರೋ, ರೈಟ್ ಆನ್ಸರ್. ಅಲ್ಲಾವುದ್ದೀನ್ ಖಿಲ್ಜಿಯ ಪ್ರಸಿದ್ಧವಾಗಿರುವಂತಹ ಕವಿ. ನೆಕ್ಸ್ಟ್ ಕ್ವಶನ್, ಆಫ್ರಿಕಾ ದೇಶದಿಂದ ಭಾರತ ದೇಶಕ್ಕೆ ಬಂದಿರತಕ್ಕಂಥ ಪ್ರವಾಸಿಗ. ಶಬಾಷ್, ಇಬ್ನ ಬಟೂಟ್. ಆಫ್ರಿಕಾ ದೇಶದ ಮಾರೊಕ್ಕೋ ಅನ್ನುವಂಥ ದೇಶದಿಂದ ಭಾರತ ದೇಶಕ್ಕೆ ಬಂದಂತ ವ್ಯಕ್ತಿ ಅಮೀರ್ ಖುಸ್ರೋ, ಜಿಯಾವುದ್ದೀನ್ ಬರಾನಿ, ಇಬ್ನ ಬಟೂಟ್. ಸರಿಯಾಗಿರುವಂತ ಉತ್ತರ ಯಾವ್ದಂದ್ರ ರೈಟ್ ಆನ್ಸರ್ ಇಬ್ನ ಬಟೂಟ್ ಅನ್ನುವಂಥ ವ್ಯಕ್ತಿ ಇಬ್ನ ಬತೂತ್ ಅಥವಾ ಇಬ್ನ ಬಟೂಟ್ ಅಂತ ಕರಿತೀವಿ. ಇಬ್ನ ಬಟೂಟ್ ಆಫ್ರಿಕಾದ ಮಾರೊಕ್ಕೋದಿಂದ ಭಾರತ ದೇಶಕ್ಕೆ ಬಂದಂತ ವ್ಯಕ್ತಿ ಯಾರಂದ್ರೆ ಇಬ್ನ ಬಟೂಟ್. ಮೊಹಮ್ಮದ್ ಬಿನ್ ತುಘಲಕನ ಕಾಲದ ಪ್ರಸಿದ್ಧವಾದ ಕವಿ ಯಾರು? ಮೊಹಮ್ಮದ್ ಬಿನ್ ತುಘಲಕನ ಕಾಲದ ಪ್ರಸಿದ್ಧವಾದ ಕವಿ ಯಾರಂದ್ರ ಇಬ್ನ ಬತೂತ್ ಅನ್ನುವಂಥ ವ್ಯಕ್ತಿ ಮೊಹಮ್ಮದ್ ಬಿನ್ ತುಘಲಕನ ಕಾಲದ ಪ್ರಸಿದ್ಧವಾದ ಕವಿ. ಫಿರೋಜ್ ಶಾ ತುಘಲಕನ ಕಾಲದ ಪ್ರಸಿದ್ಧವಾದ ಕವಿ ಯಾರು? ಫಿರೋಜ್ ಶಾ ತುಘಲಕನ ಕಾಲದ ಪ್ರಸಿದ್ಧವಾಗಿರುವಂತಹ ಕವಿ ಯಾರು? ಫಿರೋಜ್ ಶಾ ತುಘಲಕ್ ಕಾಲದ ಪ್ರಸಿದ್ಧವಾದ ಕವಿ ಅಮೀರ್ ಖುಸ್ರೋ, ಜಿಯಾವುದ್ದೀನ್ ಬರಾನಿ, ಇಬ್ನ ಬಟೂಟ್. ಎಕ್ಸಲೆಂಟ್. ಸರಿಯಾಗಿರುವಂತ ಉತ್ತರ ಜಿಯಾವುದ್ದೀನ್ ಬರಾನಿ, ರೈಟ್ ಆನ್ಸರ್. ಜಿಯಾವುದ್ದೀನ್ ಬರಾನಿ ಸರಿಯಾಗಿರುವಂತ ಉತ್ತರ. ಜಿಯಾವುದ್ದೀನ್ ಬರಾನಿ. ಎ ಲಾಸ್ಟ್, ಬಿ ಸಿ ಡಿ. ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ಸಕಾಲದಲ್ಲಿ ಭಾರತ ದೇಶಕ್ಕೆ 20ನೇ ಶತಮಾನದವರೆಗೆ 19ನೇ ಶತಮಾನದವರೆಗೆ ನೀರಾವರಿ ಸೌಲಭ್ಯವನ್ನ. ಶಬಾಷ್, ಎಕ್ಸಲೆಂಟ್.
82% ಕರೆಕ್ಟ್ ಆನ್ಸರ್. 82% ಕರೆಕ್ಟ್ ಆನ್ಸರ್. ಭಾರತ ದೇಶದಲ್ಲಿ ಸಿಜ್ದಾ ಮತ್ತು ಪೈಬೋಸ್ ಪದ್ಧತಿಯನ್ನು ಜಾರಿಗೆ ತಂದವರು. ಸಿಜ್ದಾ ಮತ್ತು ಪೈಬೋಸ್ ಇರಾನಿನ ಧಾರ್ಮಿಕ ಸಿದ್ಧಾಂತ ನೀತಿಯಾಗಿರುವಂತ ಸಿಜ್ದಾ ಮತ್ತು ಪೈಬೋಸ್ ಪದ್ಧತಿಯನ್ನು ಜಾರಿಗೆ ತಂದವರು ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ವೆರಿ ಇಂಪಾರ್ಟೆಂಟ್ ಕ್ವಶನ್. ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ಶಬಾಷ್, ಎಕ್ಸಲೆಂಟ್. ಸರಿ ಉತ್ತರ ಗಿಯಾಸುದ್ದೀನ್ ಬಲ್ಬನ್, ರೈಟ್ ಆನ್ಸರ್. ಗಿಯಾಸುದ್ದೀನ್ ಬಲ್ಬನ್. ಇಲ್ತುಮಶ್, ಗಿಯಾಸುದ್ದೀನ್ ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಭಾರತ ದೇಶದಲ್ಲಿ ಟೋಕನ್ ಪದ್ಧತಿಯ ನಾಣ್ಯವನ್ನು ಜಾರಿಗೆ ತಂದವರು ಯಾರು? ಟೋಕನ್ ಪದ್ಧತಿಯ ನಾಣ್ಯವನ್ನು ಜಾರಿಗೆ ತಂದವರು ಯಾರು? ಟೋಕನ್ ಪದ್ಧತಿಯ ನಾಣ್ಯವನ್ನು ಜಾರಿಗೆ ತಂದವರು ಯಾರು? ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ಟೋಕನ್ ಪದ್ಧತಿಯ ನಾಣ್ಯವನ್ನು ಜಾರಿಗೆ ತಂದವರು. ಟೋಕನ್ ಪದ್ಧತಿಯ ನಾಣ್ಯವನ್ನ ಜಾರಿಗೆ ತಂದವರು ಯಾರು? ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ಶಬಾಷ್, 59% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಮೊಹಮ್ಮದ್ ಬಿನ್ ತುಘಲಕ್, ರೈಟ್ ಆನ್ಸರ್. ಮೊಹಮ್ಮದ್ ಬಿನ್ ತುಘಲಕ್. ಯಾರನ್ನು ಎರಡನೇ ಅಲೆಕ್ಸಾಂಡರ್ ಎಂದು ಕರೆಯುತ್ತಿದ್ದರು? ಯಾರನ್ನು ಸಿಕಂದರ್ ಶಾ ಅಥವಾ ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡನು? ಯಾರನ್ನು? ಎರಡನೇ ಅಲೆಕ್ಸಾಂಡರ್. ಶಬಾಷ್. ಅಲ್ಲಾವುದ್ದೀನ್ ಖಿಲ್ಜಿ ತನ್ನನ್ನು ತಾನು ಏನಂತ ಕರ್ಕೋತಾನಂದ್ರೆ ನಾನು ಎರಡನೇ ಅಲೆಕ್ಸಾಂಡರ್ ಅಂತ ಕರ್ಕೋತಾನೆ. ಸಿಕಂದರ್ ಇ ಸಹಾನಿ ಅಂತ ಹೇಳಿ ಕರ್ಕೋತಾನೆ. ಸಿಕಂದರ್ ಇ ಸಹಾನಿ. ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ. ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಗ್ರಂಥವನ್ನ ಯಾರ ಕಾಲದಲ್ಲಿ ರಚನೆಯಾಯಿತು ಮತ್ತು ಯಾರಿಗೆ ಸಂಬಂಧಪಟ್ಟಿದೆ? ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಗ್ರಂಥ ಈ ಕೆಳಗಿನ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದೆ? ಶಬಾಷ್. ಈ ಸರಿಯಾಗಿರುವಂತಹ ಉತ್ತರ ಫಿರೋಜ್ ಶಾಹಿ. ಫಿರೋಜ್ ತುಘಲಕ್ ಮನೆತನದ ಪ್ರಸಿದ್ಧ ಅರಸ ಮೊಹಮ್ಮದ್ ಬಿನ್ ತುಘಲಕ್ ಬಿಟ್ಟರೆ ನೆಕ್ಸ್ಟ್ ಯಾರಂದ್ರೆ ಪ್ರಸಿದ್ಧವಾದಂತಹ ವ್ಯಕ್ತಿ ಫಿರೋಜ್ ಶಾ ತುಘಲಕ್. ಸರಿಯಾಗಿರುವಂತಹ ಉತ್ತರ. ಈ ಕೆಳಗಿನ ಯಾವ ದೊರೆ ಅರಮನೆಯ ಸಂಪತ್ತನ್ನ ಪ್ರದರ್ಶನ ಮಾಡಿ ನವರೋಜ್ ಉತ್ಸವನ ಆರಂಭ ಮಾಡಿದನು? ನವರೋಜ್ ಉತ್ಸವವನ್ನು ಆರಂಭಿಸಿದ ವ್ಯಕ್ತಿ ಯಾರು? ಅರಮನೆ ಸಂಪತ್ತನ್ನ ಪ್ರದರ್ಶನ ಮಾಡುವಂತ ಪದ್ಧತಿ ನವರೋಜ್ ಉತ್ಸವ. ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್, ಫಿರೋಜ್ ಶಾ ತುಘಲಕ್. ಈ ಕೆಳಗಿನ ಯಾವ ವ್ಯಕ್ತಿ ಅರಮನೆಯ ಸಂಪತ್ತನ್ನ ಪ್ರದರ್ಶನ ಮಾಡಲು ನವರೋಜ್ ಉತ್ಸವನ ಆರಂಭ ಮಾಡಿದನು? ನವರೋಜ್ ಉತ್ಸವನ್ನ. ಇಲ್ತುಮಶ್, ಬಲ್ಬನ್, ಅಲ್ಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿನ್ ತುಘಲಕ್. ಈ ಕೆಳಗಿನ ಯಾವ ವ್ಯಕ್ತಿ? ಸರಿಯಾದ ಉತ್ತರ ಬಲ್ಬನ್, ರೈಟ್ ಆನ್ಸರ್. ಲಾಸ್ಟ್ ಕ್ವಶನ್. ಇನ್ನೆರಡು ಕ್ವಶನ್ ಕೇಳ್ಬಿಡ್ತೀನಿ. ಲಾಸ್ಟ್ 2 ಕ್ವಶನ್, ಕೊನೆಯ 2 ಪ್ರಶ್ನೆಗಳು. ನನಗೆ ಸಮಾಧಾನ ಆಗಲಿಲ್ಲ ಅಂದ್ರೆ, ಯಾಕಂದ್ರೆ ಇವೆಲ್ಲ ಪರ್ಫೆಕ್ಟ್ ಆಗ್ಬೇಕು. UN ಕೇಳಿ ಎಲ್ಲ ಕ್ವಶನ್ ಕೇಳಿದ್ದಾರೆ. ಚಹಲ್ಗಾನಿ ಒಕ್ಕೂಟ 40 ಸರ್ದಾರ್ ಒಕ್ಕೂಟವಾಗಿರುವಂತ ಚಹಲ್ಗಾನಿ ಒಕ್ಕೂಟ ಪದ್ಧತಿಯನ್ನ. ಶಬಾಷ್, ಎಕ್ಸಲೆಂಟ್. ಇಲ್ತುಮಶ್, ರೈಟ್ ಆನ್ಸರ್. ಇಲ್ತುಮಶ್, ಚಹಲ್ಗಾನಿ ಒಕ್ಕೂಟ. ಈ ಕೆಳಗಿನ ಯಾರ ಮಗಳು ರಜಿಯಾ ಸುಲ್ತಾನ್ಬಿಯಾಗಿದ್ದಳು? ಈ ಕೆಳಗಿನ 3 ವರ್ಷ 6 ತಿಂಗಳ 6 ದಿನಗಳ ಕಾಲ ದೆಹಲಿಯನ್ನ ಆಳಿರ್ತಕ್ಕಂಥ ಮಹಿಳೆ ಅಂದ್ರೆ ರಜಿಯಾ ಸುಲ್ತಾನ್ಬಿ. ಆ ಹೆಣ್ಣು ಮಗಳು ಈ ಕೆಳಗಿನ ಯಾವ ಅರಸನ ಮಗಳಾಗಿದ್ದಳು? ಇಲ್ತುಮಶನ ಮಗಳು. 3 ವರ್ಷ 6 ತಿಂಗಳು 6 ದಿನಗಳ ಕಾಲ ದೆಹಲಿಯ ಸಿಂಹಾಸನವನ್ನು ಏರಿದಂತ ಮಹಿಳೆ ಯಾರು ಅಂದ್ರೆ ರಜಿಯಾ ಸುಲ್ತಾನ್ಬಿ. ಆ ಹೆಣ್ಣು ಮಗಳು ಯಾರ ಮಗಳಾಗಿದ್ದಳು ಅಂದ್ರ ಇಲ್ತುಮಶನ ಮಗಳಾಗಿ ಸೇವೆಯನ್ನ ಮಾಡಿದಳು. ಚರಿ, ಗರಿ, ಕಮ್ಸ್, ಜಕಾತ್, ಜಿಜಿಯಾ. ABCDE. ಹಿಂದೂಗಳ ಮೇಲೆ ಹಾಕಿದಂತ ತೆಲೆಗಂದಾಯವನ್ನ
ಹಿಂದೂಗಳ ಮೇಲೆ ಹಾಕಿದ ತೆಲೆಗಂದಾಯವನ್ನು. ಚೆರಿ, ಗರಿ, ಕಂಸ, ಜಕಾತ, ಜಜಿಯಾ. ಹಿಂದೂಗಳ ಮೇಲೆ ಹಾಕಿದಂತ ತೆರಿಗೆ ಪದ್ಧತಿ. ಹಿಂದೂಗಳ ಮೇಲೆ ಹಾಕಿದಂತ ತೆರಿಗೆ ಪದ್ಧತಿ. ಚೆರಿ, ಗರಿ, ಕಂಸ, ಜಕಾತ, ಜಿಜಿಯಾ. ಹಿಂದೂಗಳ ಮೇಲೆ ಹಾಕಿದಂತ ತೆರಿಗೆ ಪದ್ಧತಿ. ಚೆರಿ, ಗರಿ, ಕಂಸ್, ಜಕಾತ್, ಜಿಜಿಯಾ. ಎಕ್ಸಲೆಂಟ್. ಸರಿಯಾಗಿರುವಂತ ಉತ್ತರ ರೈಟ್ ಆನ್ಸರ್. ಜಿಜಿಯಾ ಎಂಬ ತೆಲೆಗಂದಾಯವನ್ನ ವಿಧಿಸಲಾಗ್ತಿತ್ತಂತ. ಜಿಜಿಯಾ ಎಂಬ ತೆಲೆಗಂದಾಯ ರೈಟ್ ಆನ್ಸರ್. ಜಿಜಿಯಾ ಎಂಬ ತೆಲೆಗಂದಾಯ. ಚೆರಿ, ಗರಿ, ಕಂಸ, ಜಕಾತ್ ಸರಿಯಾಗಿರುವಂತ ಉತ್ತರ ಜಿಜಿಯಾ ಎಂಬ ತೆಲೆಗಂದಾಯ. ಸರಿಯಾಗಿರುವಂತ ಉತ್ತರ ಜಿಜಿಯಾ ಎಂಬ ತೆಲೆಗಂದಾಯ. ನೆಕ್ಸ್ಟ್ ಕ್ವಶನ್. ಅಲ್ಲಾವುದ್ದೀನ್ ಖಿಲ್ಜಿಯ ಕಾಲದಲ್ಲಿ ಮನೆಗಳ ಮೇಲೆ ವಿಧಿಸುವಂತ ತೆರಿಗೆ ಪದ್ಧತಿಯನ್ನ, ಮನೆಗಳ ಮೇಲೆ ವಿಧಿಸುವಂತ ತೆರಿಗೆ ಪದ್ಧತಿಯನ್ನ ಶಬಾಷ್ ಗರ್ಪಟ್ಟಿ ಅಂತ ಕರೀತಾರೆ ನಮ್ಮ ಕಡೆ. ಗರ್ಪಟ್ಟಿ ಅಂದ್ರೆ ಗರಿ. ಹುಲ್ಲುಗಾವಲ ಮೇಲೆ ಹಾಕುವಂತ ಪದ್ಧತಿಗೆ ಚೆರಿ ಅಂತ ಕರೀತಾರೆ. ಹುಲ್ಲುಗಾವಲ ಮೇಲೆ ಹಾಕುವಂತ ಪದ್ಧತಿ. ಹುಲ್ಲುಗಾವಲ ಮೇಲೆ ಹಾಕಿದ್ದು ಚೆರಿ. ಮನೆಗಳ ಮೇಲೆ ಹಾಕಿದಂತ ತೆರಿಗೆ ಪದ್ಧತಿಗೆ ಗರಿ. ಯುದ್ಧದ ಒಂದು ಪಾಲವನ್ನ ಕಂಸ್ ಅಂತ ಕರೀತಿದ್ರು. ಇಸ್ಲಾಮರ ಮೇಲೆ ಹಾಕುವಂತ ಧಾರ್ಮಿಕ ತೆರಿಗೆಯನ್ನ ಜಕಾತ್ ಅಂತ ಕರೀತಿದ್ರು. ಜಕಾತ್ ಅಂದ್ರೆ ಇಸ್ಲಾಂ ಧರ್ಮದ ಒಂದು ಸಾಂಪ್ರದಾಯಿಕ ಪದ್ಧತಿ. ಇಸ್ಲಾಂದ ಸಂಪ್ರದಾಯ ಧರ್ಮದ ಮೇಲೆ ಹಾಕುವಂತ ತೆರಿಗೆ ಪದ್ಧತಿಯನ್ನ ಜಕಾತ್ ಅಂತೇಳಿ ಕರೀತಿದ್ರು. ಹೀಗೆ ದೆಹಲಿ ಸುಲ್ತಾನರ ಕಾಲದ ಒಂದು ಆಡಳಿತ ಪದ್ಧತಿಯನ್ನು ನಿನ್ನೆ ಅವಧಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೆವು. ಇನ್ನು ಅವರ ನ್ಯಾಯಾಂಗ ಪದ್ಧತಿಯನ್ನು ನೋಡಿದಾಗ ನಿನ್ನೆ ಅದನ್ನು ಅಧ್ಯಯನ ಮಾಡ್ತಿದ್ದೆವು. ವಜೀರ್ ಅಂದ್ರೆ ಯಾರು, ಆರಿಜಿ ಮಾಮ್ಲಿಕ್ ಅಂದ್ರೆ ಯಾರು, ಅಮೀರಿ ಮಜ್ಲಿಸ್ ಅಂದ್ರೆ ಯಾರು, ಬರೀದಿ ಮಾಮ್ಲಿಕ್ ಅಂದ್ರೆ ಯಾರು, ಆಮೇಲೆ ದಬೀರಿ ಮಾಲಿಕ್ ಅಂದ್ರೆ ಯಾರು, ಸದರ್ ಅಂದ್ರೆ ಯಾರು, ಸದರ್ ಅಂದ್ರೆ ಯಾರು, ಕಾಜಿ ಉಲ್ ಕಜಾತ್ ಅಂದ್ರೆ ಯಾರು. ಅನೇಕವಾಗಿರುವಂತಹ ಒಂದು ಮಂತ್ರಿ ಮಂಡಲ ವ್ಯವಸ್ಥೆಯನ್ನು ಹೊಂದಿದ್ರು. ಯಾರ ಕಾಲದಲ್ಲಿ ಅಂದ್ರೆ ದೆಹಲಿಯ ಸುಲ್ತಾನರ ಕಾಲದಲ್ಲಿ. ಇವರ ಕಾಲದ ನ್ಯಾಯಾಂಗ ಪದ್ಧತಿಯನ್ನು ಗಮನಿಸಿದಾಗ ನ್ಯಾಯಾಂಗ ಪದ್ಧತಿಯನ್ನ, ದೆಹಲಿಯ ಸುಲ್ತಾನರ ಕಾಲದ ನ್ಯಾಯಾಂಗ ಪದ್ಧತಿಯನ್ನು ಗಮನಿಸಿದಾಗ ಇವರು ತಮ್ಮದೇ ಆಗಿರುವಂತ ಶ್ರೇಷ್ಠವಾಗಿರುವಂತ ನ್ಯಾಯಾಂಗ ಪದ್ಧತಿಯನ್ನು ಹೊಂದಿದ್ರು. ಸುಲ್ತಾನರು ಏನ್ ಮಾಡ್ತಾ ಇದ್ರು ಅಂದ್ರೆ ಮುಖ್ಯ ನ್ಯಾಯಾಧೀಶರಾಗಿದ್ರು. ಆ ಮುಖ್ಯ ನ್ಯಾಯಾಧೀಶ ಯಾರಂದ್ರ ಕಾಜಿ ಉಲ್ ಕಜಾತ್ ಅನ್ನುವಂತ ವ್ಯಕ್ತಿ. ಕಾಜಿ ಉಲ್ ಕಜಾತ್. ಇದನ್ನ ಯಾಕಿಷ್ಟು ನಾನು ಸರ್, ನೀವು ಬಾಬರ್ ಬಗ್ಗೆ ನಾವು ಡೈರೆಕ್ಟ್ ಆಗಿ ಹೇಳ್ಬೋದು. ನಮ್ಮ ಮೊಘಲ ಸಾಮ್ರಾಜ್ಯಕ್ಕೆ ಹೋಗ್ಬೇಕಿತ್ತು, ಆದರೆ ಕ್ವಶನ್ ಕೇಳ್ತಾ ಇದ್ದಾನೆ. ಹೌದಾ? ನಾವು ಬರೇ ರಾಜಕೀಯ ಇತಿಹಾಸ ಅಧ್ಯಯನ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಅವ್ರ ಸಾಂಸ್ಕೃತಿಕ ಕೊಡಿ ನಾವು ನೋಡ್ಲೇಬೇಕು. ಈ ಕ್ವಶನ್ ಪೇಪರ್ ಅಲ್ಲಿ ಅವೇ ಮಿಸ್ ಆಗತ್ತವ. ಎಲ್ಲರಿಗೂ ಗೊತ್ತದ ಬಾಬರ್ ಏನ್ ಸಾಧನೆ ಮಾಡಿದ, ಹುಮಾಯೂನ್ ಏನ್ ಸಾಧನೆ ಮಾಡಿದ, ಅಕ್ಬರ್ ಏನ್ ಸಾಧನೆ ಮಾಡಿದ. ಅದಕ್ಕೆ ಇವೆಲ್ಲ ಗೌರ್ಮೆಂಟ್ ಬುಕ್ದಾಗಿರುವಂತ ಪಾಯಿಂಟ್ಗಳನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ಪಕ್ಕ ಗೌರ್ಮೆಂಟ್ ಬುಕ್ದಾಗ ಏನ್ ಬರ್ದಾರಲ್ಲ ಅವೇ ಕ್ವಶನ್ ಆಗಿದೆ, ಅವ ಕ್ವಶನ್ ಆಗ್ತಾ ಇದ್ದ. ಆ ಉದ್ದೇಶಕ್ಕಾಗಿ ಸ್ವಲ್ಪ ಒಬ್ಬರ ಬಗ್ಗೆ ಒಂದಿಷ್ಟು ಪಾಯಿಂಟ್ ತಗೊಂಡು ನೆನಪಿಡ್ತಾವೆ ನೋಡಿ. ಇಲ್ಲಿ ಈ ಒಂದು ದೆಹಲಿಯ ಸುಲ್ತಾನರ ನ್ಯಾಯಾಂಗ ಪದ್ಧತಿಯನ್ನು ನೋಡಿದಾಗ ಕಾಜಿ ಉಲ್ ಕಜಾತ್ ಅಂದ್ರ ಈತನನ್ನು ಮುಖ್ಯ ನ್ಯಾಯಾಧೀಶ ಅಂತ ಕರೀತಿದ್ರು. ಮುಖ್ಯ ನ್ಯಾಯಾಧೀಶ ಕಾಜಿ ಉಲ್ ಕಜಾತ್ ಅಂದ್ರೆ ಏನು? ಮುಖ್ಯ ನ್ಯಾಯಾಧೀಶ. ನೆರವಿನಿಂದ ಆಡಳಿತ ನಡೆಸುತ್ತಿದ್ದರು. ಇಲ್ಲಿ ಮುಖ್ಯ ಕಾಜಿಗೆ ಏನಂತ ಕರೀತಿದ್ರು ಅಂದ್ರೆ ಮುಖ್ಯ ಕಾಜಿಗೆ ಏನಂತ ಕರೀತಿದ್ರು ಅಂದ್ರೆ ಮುಖ್ಯ ಕಾಜಿಗೆ ಮುಮ್ತಿ ಅಂತ ಕರೀತಿದ್ರು. ಮುಮ್ತಿ ಮುಖ್ಯ ಕಾಜಿಗೆ ಅಂತ ಕರೀತಾರೆ ಅಂದ್ರೆ ಮುಮ್ತಿ ಅಂತ ಹೇಳಿ ಕರೀತಾ ಇದ್ರು ನೋಡಿ. ಗುಡ್. ಇಲ್ಲಿ ನೋಡಿ ಹೆಂಗ್ ಕೊಟ್ಟಿರ್ತಾರೋ ಎಲ್ಲ ಪಾಯಿಂಟ್ ಗಳದಾವ ನೋಡಿ. ಆ ಉದ್ದೇಶಕ್ಕಾಗಿ ನ್ಯಾಯಾಂಗ ವ್ಯವಸ್ಥೆಯನ್ನು ಏನು ಕರೀತಾರೆ ಅಂದ್ರೆ ನ್ಯಾಯಾಂಗದ ಮುಖ್ಯಸ್ಥನನ್ನ ಕಾಜಿ ಉಲ್ ಕಜಾತ್ ಅಂತ ಕರೀತಾರೆ, ಮುಖ್ಯ ನ್ಯಾಯಾಧೀಶ. ಅವನ ನೆರವಿನಿಂದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಮುಖ್ಯ ಕಾಜಿಗೆ ಏನಂತ ಕರೀತಾರೆ, ಇಸ್ಲಾಮಿನ ಕಾಯ್ದೆಗಳನ್ನ ವ್ಯಾಖ್ಯಾನ ಮಾಡುವಂತ ವ್ಯಕ್ತಿಗೆ ಏನಂತ ಕರೀತಾರೆ ಅಂದ್ರೆ ಮುಮ್ತಿ ಅಂತ ಹೇಳಿ ಕರೀತಾ ಇದ್ರು ಅಂತ. ಇನ್ನ ಗ್ರಾಮದ ನಗರ ಮತ್ತು ಪಟ್ಟಣಗಳನ್ನ ಮುಮ್ತಿ ನೆರವಿನ ನೋಡ್ತಾ ಇದ್ರು. ಕಾಜಿಗಳ ನೇತೃತ್ವದಲ್ಲಿ ನ್ಯಾಯಾಲಯಗಳನ್ನ ನೋಡ್ತಾ ಇದ್ರು. ಇನ್ನ ಗ್ರಾಮಗಳನ್ನ ಅವ್ರಿಗೆ ಸೆಕ್ಯೂರಿಟಿಯಾಗಿ ಯಾರು ಇರ್ತದಂತ ಕೊತ್ವಾಲರ್ ಅಂತ ಇರ್ತದ್ರು. ಕೊತ್ವಾಲರ್ ಅಂದ್ರೆ ಯಾರು? ಕೊತ್ವಾಲ್ ಅಂದ್ರೆ ಪೊಲೀಸರು ಅಂತ ಕರೀತಾರೆ. ಪೊಲೀಸರನ್ನ ಆ ಭಾಗದಲ್ಲಿ ಕೊತ್ವಾಲ್ ಅಂತ ಕರೀತಿದ್ರು. ಈ ಕಾಜಿ ಉಲ್ ಕಜಾತ್ ಅನ್ನುವಂತ ಮುಖ್ಯ ನ್ಯಾಯಾಧೀಶನಿಗೆ ಬೆಂಬಲ ಕೊಡುವಂತ ಇಲಾಖೆ ಅಂದ್ರೆ ಕೊತ್ವಾಲರ್ ಅಂದ್ರೆ ಆ ಭಾಗದಲ್ಲಿ ಪೊಲೀಸ್ ವರ್ಗ ಅಂತ ಕರೀತೀವಿ. ಪೊಲೀಸ್ ವರ್ಗವನ್ನ
ಪತ್ವಾಲ ಅಂತ ಹೇಳಿ ಕರೀತಾ ಇದ್ರು. ಇನ್ನು ಫೈನಲ್ ಆಗಿ ರಾಜ ಏನ್ ಮಾಡ್ತಿದ್ದ ಅಂದ್ರ ಅಂತಿಮ ನ್ಯಾಯ ನೀಡುವಂತ ಸಾಮರ್ಥ್ಯವನ್ನು ಹೊಂದಿದ್ದ. ಫೈನಲ್ ಆಗಿ ಆತ ನ್ಯಾಯ ತೀರ್ಮಾನ ಮಾಡ್ತಿದ್ದ. ಯಾರು ಅಂತಂದ್ರೆ ರಾಜ. ಸುಲ್ತಾನ್ ಏನ್ ಮಾಡ್ತಿದ್ದ, ಅಂತಿಮವಾಗಿ ನ್ಯಾಯ ತೀರ್ಮಾನವನ್ನು ನೋಡಿಕೊಳ್ಳುವಂತ ಅಂಶವನ್ನು ಹೊಂದಿದ್ದ ಅಂತ. ಇನ್ನ ಪ್ರಾಂತೀಯ ಆಡಳಿತ ಪದ್ಧತಿ ನೋಡಿದಾಗ ಅಥವಾ ಇನ್ನು ಸೈನ್ಯ ಪದ್ಧತಿ ತೆಗೆದುಕೊಳ್ಳೋಣ. ಸೈನ್ಯ, ದೆಹಲಿಯ ಸುಲ್ತಾನರ ಸೈನ್ಯ ನೋಡಿದಾಗ ಇವರು ಸುಲ್ತಾನರು ಪ್ರಬಲವಾಗಿರುವಂತಹ ಸೈನ್ಯ ಹೊಂದಿದ್ರು. ಇವರ ಕಾಲದಲ್ಲಿ ಅಶ್ವದಳ ಪ್ರಚಲಿತಲಿತ್ತು. ಅಶ್ವದಳ ಮತ್ತೆ ಕಾಲ್ದಳ, ಕಾಲ್ದಳ, ಗಜದಳಗಳನ್ನು ಒಳಗೊಂಡಿದ್ದರು. ಗಜದಳವನ್ನ ಇವರ ಕಾಲದಲ್ಲಿ ಅಶ್ವದಳ ಇತ್ತು, ಕಾಲ್ದಳ ಇತ್ತು, ಗಜದಳ ಇತ್ತು. ಅಶ್ವದಳ, ಕಾಲ್ದಳ, ಗಜದಳಗಳನ್ನು ಹೊಂದಿದ್ರು. ಸುಲ್ತಾನ ಆಳ್ವಿಕೆವಾಗಿ ಸೈನಿಕ ರಾಜ್ಯವಾಗಿತ್ತು. ಅಂದ್ರೆ ಸಪರೇಟ್ ಆಗಿ ಏನ್ ಮಾಡ್ತಾ ಇದ್ರು ಅಂದ್ರ ಸೈನ್ಯಾಡಳಿತ ನೋಡ್ಕೋತಿದ್ರು. ಸುಲ್ತಾನನ ಸರ್ವೋನ್ನತ ದಂಡ ನಾಯಕನಾಗಿದ್ದ. ಹೆಂಗ ಇವತ್ತು ಪ್ರೆಸೆಂಟ್ ಯಾವುದು ಕಾಲ್ದಳ, ವಾಯುದಳ, ಭೂದಳ ಈ ದಳಗಳ ಮುಖ್ಯಸ್ಥ ಮಹಾದಂಡ ನಾಯಕನಾಗಿ ರಾಷ್ಟ್ರಪತಿಯವರು ಕಾರ್ಯನಿರ್ವಹಿಸ್ತಲ್ಲ, ಆ ಸಮಯದಲ್ಲಿ ಆ ಅಶ್ವದಳ, ಕಾಲ್ದಳ, ಗಜದಳಗಳನ್ನ ಯಾರು ನೋಡ್ಕೋತಿದ್ರು ಅಂದ್ರೆ ಅದರ ಮುಖ್ಯಸ್ಥ ಸರ್ವ ನಾಯಕ ಯಾರು ಅಂದ್ರೆ ರಾಜನಾಗಿದ್ದ. ಮುಖ್ಯ ನ್ಯಾಯಾಧೀಶರು ಮತ್ತು ಕಾಜಿಗಳು ಹೊರತುಪಡಿಸಿ ಉಳಿದೆಲ್ಲ ಮಂತ್ರಿಗಳಿಗೆ ಏನ್ ಮಾಡ್ತಾ ಇದ್ರು ಅಂದ್ರೆ ಸೆಕ್ಯೂರಿಟಿಯನ್ನು ಕೊಡೋ ಜೊತೆಗೆ ಅಪಾರ ಪ್ರಮಾಣದ ಪ್ರಬಲವಾಗಿರುವಂತ ಸೈನ್ಯ ಇತ್ತು. ಸೈನ್ಯದ ಮುಖ್ಯಸ್ಥನಿಗೆ ಏನಂತ ಕರೀತಾರೆ ಅಂದ್ರೆ ದಿವಾನ್ ಇ ಅರೀಜ್ ಅಂತ ಕರೀತಿದ್ರು. ದಿವಾನ್ ಇ ಅರೀಜ್ ಅಂದ್ರೆ ಏನು? ದಿವಾನ್ ಇ ಅರೀಜ್ ಅಂದ್ರೆ ಸೈನ್ಯದ ಅಧಿಕಾರಿಯ ಮುಖ್ಯಸ್ಥ ಅಥವಾ ಉಸ್ತುವಾರಿ ನೋಡ್ಕೊಳ್ತಾ ಇದ್ದ. ಉಸ್ತುವಾರಿ ನೋಡಿಕೊಳ್ಳುವಂತ ವ್ಯಕ್ತಿಗೆ ದಿವಾನ್ ಇ ಅರೀಜ್ ಅಂತ ಕರೀತಿದ್ರು. ದಿವಾನ್ ಇ ಅರೀಜ್ ಅಂದ್ರೆ ಏನು? ಸೈನ್ಯಾಡಳಿತದ ಮುಖ್ಯಸ್ಥ. ಸೈನ್ಯ ಸಮಸ್ತವಾಗಿರುವಂತ ಸೈನ್ಯಾಡಳಿತ ಮುಖ್ಯಸ್ಥ ಯಾರಾಗಿದ್ರು ಅಂದ್ರ ದಿವಾನಿ ಅರೀಜ್ ಅನ್ನುವಂತ ವ್ಯಕ್ತಿ ಸೇವೆಯನ್ನ ಮಾಡ್ತಾ ಇದ್ದ. ಇನ್ನ ಇವರ ಕಾಲದ ಪ್ರಾಂತೀಯ ಆಡಳಿತ ನೋಡಿದಾಗ, ದೆಹಲಿಯ ಸುಲ್ತಾನರ ಕಾಲದ ಪ್ರಾಂತೀಯ ಆಡಳಿತ ನೋಡಿದಾಗ ಇವರ ಕಾಲದಲ್ಲಿ ಸಾಮ್ರಾಜ್ಯವನ್ನು ಏನ್ ಮಾಡ್ತಾ ಇದ್ರು ಅಂದ್ರೆ ಇಕ್ತಾಗಳನ್ನಾಗಿ ವಿಂಗಡಿಸ್ತಾ ಇದ್ರು. ಇಕ್ತಾ ದೆಹಲಿಯ ಸಾಮ್ರಾಜ್ಯದಲ್ಲಿ ಇಕ್ತಾ ಎಂಬ ಪದ ಪ್ರಾಂತ್ಯಗಳನ್ನಾಗಿ ವಿಂಗಡಿಸ್ತಾ ಇದ್ರು. ಇಕ್ತಾ ಎಂಬ ಅನೇಕ ಪ್ರಾಂತ್ಯಗಳನ್ನಾಗಿ ವಿಂಗಡಿಸಲಾಗಿತ್ತು. ಆ ಇಕ್ತಾಗಳ ಒಂದು ಮುಖ್ಯಸ್ಥನಿಗೆ ಏನ್ ಕರೀತಾರೆ ಅಂದ್ರೆ ನಾಯಿಬ್ ಸುಲ್ತಾನ್ ಅನ್ನುವಂತ ಒಬ್ಬ ರಾಜ್ಯಪಾಲನ ಅಧೀನಲ್ಲಿತ್ತು ಅಂತ. ಇಕ್ತಾಗಳನ್ನ ಯಾರು ನೋಡ್ಕೊತಾ ಇದ್ರು ಅಂದ್ರೆ ಇಕ್ತಾ ಅಂದ್ರೆ ಒಂದು ಪ್ರಾಂತ್ಯ ಅಂತ ಕರಿತೀವಿ. ಪ್ರಾಂತ್ಯಗಳಿಗೆ ಇಕ್ತಾ ಅಂತ ಕರೀತಿದ್ರು. ಇಕ್ತಾದ ಮುಖ್ಯಸ್ಥ ಯಾರಂದ್ರ ನೈಬ್ ಸುಲ್ತಾನ್ ಅಂತ ಹೇಳಿ. ನೈಬ್ ಸುಲ್ತಾನ್. ಈ ನೈಬ್ ಸುಲ್ತಾನ್ ಯಾರಂದ್ರೆ ರಾಜ್ಯಪಾಲ ಅಂತ ಕರೀತಿದ್ರು. ರಾಜ್ಯಪಾಲನ ನೈಬ್ ಸುಲ್ತಾನ್ ಅಂತ ಹೇಳಿ ಕರೀತಾ ಇದ್ರು. ನೈಬ್ ಸುಲ್ತಾನ್ ಎಂಬ ರಾಜ್ಯಪಾಲನ ಅಧೀನದಲ್ಲಿತ್ತು. ರಾಜ್ಯಪಾಲ ತನ್ನ ಪ್ರಾಂತ್ಯದಲ್ಲಿ ನಿರವಕಾಶ ಅಧಿಕಾರವನ್ನು ಚಲಾಯಿಸುತ್ತಿದ್ದ ಅಂತ. ಒಂದು ವೇಳೆ ಇವನು ಹುಚ್ಚುಚ್ಚಾರ ಮಾಡಿದ್ರು ಒಂದು ಚರ್ಮ ಸುಲಿತಿದ್ರು ಅವರು ರಾಜರು. ಇವನ್ ಕರ್ಕೊಂಡು ಹೋಗಿ ಇವನಿಗೆ ಅಧಿಕಾರ ಕೊಡ್ತಿದ್ರು ಅವರು. ಯಾರಿಗೆ? ರಾಜ್ಯಪಾಲರಿಗೆ ಎಲ್ಲ ಹುಚ್ಚುಚ್ಚಾರ ಮಾಡಿದ್ರೆ ಏನ್ ಮಾಡಿಬಿಡಿದ್ರು, ಹೊಡೆದ್ರೆ ಎಷ್ಟೋ ಸರಿ ಅಲ್ಲಾವುದ್ದೀನ್ ಖಿಲ್ಜಿ ಕರೆಸಿ ಹೊಡೆದಾನೆ ಎಷ್ಟೋ ನ್ಯಾಯಗಳಿಗೆ ರಾಜ್ಯಪಾಲರನ್ನ ಉಚ್ಚಾಟನೆ ಮಾಡುವಂತ. ಆಮೇಲೆ ಇವ್ರು ಏನಾದ್ರು ತಪ್ಪು ಮಾಡಿದ್ರೆ ಇವ್ರಿಗೆ ವರ್ಗಾಯಿಸ್ತಾ ಇದ್ರು. ಒಂದು ಪ್ರಾಂತ್ಯ ಇನ್ನೊಂದು ಪ್ರಾಂತ್ಯಕ್ಕೆ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಿದ್ರು. ಇವ್ರಿಗೆ ಅಪಾರ ಪ್ರಮಾಣದ ದಂಡ ವಿಧಿಸ್ತಿದ್ರು. ಇವ್ರಿಗೆ ಅವಮಾನ ಮಾಡ್ತಿದ್ರು. ಆದ್ರೂ ಕೂಡ ನಯಾಬಗಳು ಏನ್ ಮಾಡ್ತಾ ಇದ್ರು ಅಂದ್ರೆ ಇಕ್ತಾದ ಮುಖ್ಯಸ್ಥರಾಗಿ ರಾಜ್ಯಪಾಲರಾಗಿ ಸೇವೆಯನ್ನು ಮಾಡುವಾಗ ಇಡೀ ಸಾಮ್ರಾಜ್ಯವೇ ನಂದು ಅನ್ನುವಂತ ಭಾವನೆಯಿಂದ ಅವ್ರಿಗೆ ಕೆಲಸ ಮಾಡ್ತಾ ಇದ್ರು. ಇನ್ನ ಇವರ ಕಾಲದಲ್ಲಿ ಈ ಗ್ರಾಮಾಡಳಿತ ಪದ್ಧತಿ ಶ್ರೇಷ್ಠ ಇತ್ತು. ಗ್ರಾಮ ಮತ್ತು ನಗರ ಪದ್ಧತಿ ಅಂತ ಹೇಳಿ ಕರಿತೀವಿ. ಅಂದ್ರೆ ಆ ಪ್ರತಿಯೊಂದು ಪ್ರಾಂತ್ಯಗಳು ಏನ್ ಮಾಡ್ತಾ ಇದ್ರು ಅಂದ್ರ ಸಿಖ್ ಮತ್ತು ಪರಗಣಗಳನ್ನಾಗಿ ವಿಂಗಡಿಸಿದ್ರು. ಮೊದಲು ಪ್ರಾಂತ್ಯ ಅಂತಿತ್ತು. ಆ ಪ್ರಾಂತ್ಯದ ಕೆಳಗಡೆ ಏನು ಅಂತಂದ್ರೆ ಎರಡು ಅಂಶಗಳು. ಒಂದು ಸಿಖ್ ಅನ್ನುವಂತ ಪದ್ಧತಿ, ಇನ್ನೊಂದು ಪರಗಣ. ಒಂದು ಸಿಖ್ ಅನ್ನುವಂತ ಪದ್ಧತಿ, ಇನ್ನೊಂದು ಪರಗಣ ಅನ್ನುವಂತ ಪದ್ಧತಿ ಇತ್ತು. ಸಿಕ್ಕದ ಮುಖ್ಯಸ್ಥ ಯಾರಂದ್ರ ಶೇಕದಾರ. ಪರಗಣದ ಮುಖ್ಯಸ್ಥ ಯಾರು ಅಂತಂದ್ರೆ ಅಮೀಲ ಅಂತ ಕರೀತಿದ್ರು. ಪರಗಣದ ಮುಖ್ಯಸ್ಥ ಅಮೀಲ. ಪ್ರಾಂತ್ಯದ ಮುಖ್ಯಸ್ಥ ಯಾರು? ನಾಯಿಬ್ ಸುಲ್ತಾನ್. ಅಂದ್ರೆ ಇವ ರಾಜ್ಯಪಾಲನಾಗಿದ್ದ. ಇವ್ರ ಕೈಯಲ್ಲಿ ಸಿಖ್ಗಳು ಮತ್ತು ಪರಗಣಗಳು ಅಂತ ಮಾಡ್ತಿದ್ರು. ಸಿಕ್ಕದ ಮುಖ್ಯಸ್ಥ ಯಾರಂದ್ರೆ ಶೇಕದಾರ, ಪರಗಣದ ಮುಖ್ಯಸ್ಥ ಯಾರಂದ್ರೆ ಅಮೀಲ ಅನ್ನುವಂಥ ವ್ಯಕ್ತಿ. ಪ್ರಾಂತ್ಯಗಳನ್ನ ಸಿಖ್ ಮತ್ತು ಪರಗಣ ಅಂತ ಹೇಳಿ ಎರಡು ವಿಭಾಗ ಮಾಡಿದ್ರು. ಸಿಕ್ಕದ ಮುಖ್ಯಸ್ಥ ಶೇಕದಾರ, ಪರಗಣದ ಮುಖ್ಯಸ್ಥ ಅಮೀಲ. ಇನ್ನ ಗ್ರಾಮಾಡಳಿತ ವ್ಯವಸ್ಥೆ ಜಾರಿಯಲ್ಲಿತ್ತು. ಗ್ರಾಮ ಪದ್ಧತಿ. ಇದರ ಲಾಸ್ಟ್ ಯಾವ್ದಂದ್ರೆ ಮೊದಲ ಪ್ರಾಂತ್ಯ ಆಗ್ತಿತ್ತು,
ಪ್ರಾಂತ್ಯದ ನಂತರ ಸಿಕ್ ಅಂತಿತ್ತು, ಅದಾದ ನಂತರ ಪ್ರಗಣ ನಂತರ ಗ್ರಾಮ. ಗ್ರಾಮದಲ್ಲಿ ಯಾರು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ರು ಅಂದ್ರೆ ಗ್ರಾಮದಲ್ಲಿ ಚೌಧರಿಗಳು ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ರು. ಚೌಧರಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು, ಚೌಧರಿ ಅಂತೇಳಿ. ಆಮೇಲೆ ಪಟ್ವಾರಿ ಅಂತೇಳಿ ಮೊನ್ನೆ IAS ಕೇಳಿದ್ರಲ್ಲ, ಪಟ್ವಾರಿ, ಚೌಧರಿ, ಪಟ್ವಾರಿ ಮತ್ತ ಚೌಕಿದಾರ. ಹಳ್ಳಿಗೊಳದಾಗ ನೋಡ್ರಿ, ಇವತ್ತು ನಾವು ಸಾಮಾನ್ಯವಾಗಿ ನಾವು ಹಿಂದೂ ಸಾಮ್ರಾಟದ ಆಳ್ವಿಕೆಯಲ್ಲಿ ಗೌಡ್ರು, ಕುಲಕರ್ಣಿಯರು ಅಂತ ಬರ್ತಾರ ಗೊತ್ತಾ? ಗೌಡ್ರು, ಕುಲಕರ್ಣಿಯರು, ಮಾಲಿ ಪಾಟೀಲ್ರು, ಬಿರಾದರು, ಇವೆಲ್ಲ ನೋಡ್ರಿ, ಅವೆಲ್ಲ ಹೆಸರುಗಳು ಕಲಿತೀವಿ ಇವತ್ತಿಗೂ ಕೂಡ. ಹಾಗಾದ್ರೆ ಇವರ ಕಾಲದಲ್ಲಿ ಗ್ರಾಮದ ಮುಖ್ಯಸ್ಥರಾಗಿ ಯಾರು ಸೇವೆ ಮಾಡ್ತಾ ಇದ್ರು ಅಂದ್ರ ಚೌಧರಿಗಳು, ಪಟ್ವಾರಿಗಳು, ಚೌಕಿದಾರರು ಸೇವೆಯನ್ನು ಮಾಡ್ತಾ ಇದ್ರು. ಚೌಧರಿ, ಪಟ್ವಾರಿಗಳು, ಚೌಕಿದಾರರು ತಮ್ಮದೇ ಆಗಿರುವಂತ ಸೇವೆಯನ್ನ ಮಾಡ್ತಾ ಇದ್ರು ಗ್ರಾಮದ ಮುಖ್ಯಸ್ಥರಾಗಿ. ಇದೇ ಪಟ್ವಾರಿ ಅನ್ನುವಂತ ಪದ್ಧತಿ IAS ಕೇಳಿದಂತ ಪ್ರಶ್ನೆ. ಗ್ರಾಮದ ಮುಖ್ಯಸ್ಥಗೆ ಏನಂತ ಕರೀತಾರೆ ಅಂದ್ರೆ ಪಟ್ವಾರಿ ಅಂತ ಹೇಳಿ ಕರೀತಿದ್ರು. ಇದು ಇವರ ಕಾಲದ ಪ್ರಮುಖವಾಗಿರುವಂತ ಆಡಳಿತ ಅಂತ ಕರಿತೀವಿ. ಇನ್ನ ಸಾಹಿತ್ಯಕ್ಕೆ ಬಂದಾಗ ರೋಮಾಂಚನ ನಮಗೆ ಸಾಹಿತ್ಯ, ಇವರ ಕಾಲದ ಸಾಹಿತ್ಯ. ದೆಹಲಿಯ ಸುಲ್ತಾನರ ಕಾಲದಲ್ಲಿ ಅನೇಕ ಕವಿಗಳು ತಮ್ಮದೇ ಆಗಿರುವಂತ ಶ್ರೇಷ್ಠ ಮಟ್ಟದ ಸಾಹಿತ್ಯವನ್ನು ಬರಿತಾ ಬಂದರು. ಇವರ ಕಾಲದ ಪ್ರಮುಖವಾಗಿರುವಂತ ಭಾಷೆ ಯಾವುದಂದ್ರೆ ಪರ್ಷಿಯನ್ ಭಾಷೆ. ಇವರ ಕಾಲದ ಪ್ರಮುಖವಾಗಿರುವಂತಹ ಭಾಷೆ ಯಾವುದಂದ್ರೆ ಪರ್ಷಿಯನ್ ಭಾಷೆ ಅಂತ ಕರೀತೀವಿ. ದೆಹಲಿಯ ಸುಲ್ತಾನರ ಕಾಲದಲ್ಲಿ ಬೆಳೆದು ಬಂದಂತ ಭಾಷೆ ಪರ್ಷಿಯನ್ ಭಾಷೆ. ಇನ್ನು ಮಧ್ಯ ಏಷ್ಯಾದ ಪರ್ಷಿಯನ್ ಕವಿಗಳ ಈ ದೆಹಲಿ ಸುಲ್ತಾನರ ಆಸ್ಥಾನದಲ್ಲಿ ಅನೇಕ ಕವಿಗಳು ಆಶ್ರಯ ಪಡೆದಿದ್ರು. ಅಮೀರ್ ಖುಸ್ರೋ ಇವರ ಕಾಲದ ಅತ್ಯಂತ ಪ್ರಮುಖವಾಗಿರುವಂತಹ ಬರಹಗಾರ. ಅಮೀರ್ ಖುಸ್ರೋ ಇವರ ಕಾಲದ ಅತ್ಯಂತ ಪ್ರಮುಖವಾಗಿರುವಂತಹ ಬರಹಗಾರ. ನೂರಾರು ಗ್ರಂಥಗಳನ್ನು ಬರೆದು ಸಾಹಿತ್ಯ ಕಲೆ ಬೆಂಬಲವನ್ನು ಕೊಟ್ಟಂತ ವ್ಯಕ್ತಿ ಯಾರಂದ್ರೆ ಅಮೀರ್ ಖುಸ್ರೋ ಭಾರತ ದೇಶಕ್ಕೆ ಏನನ್ನು ಪರಿಚಯಿಸ್ತಾರಂದ್ರ ತಬಲವನ್ನು ಪರಿಚಯಿಸ್ತಾನೆ. ತಬಲ ಮತ್ತು ಸಿತಾರಗಳನ್ನ ಭಾರತ ದೇಶಕ್ಕೆ ಪರಿಚಯಿಸಿದವರು ಯಾರಂದ್ರೆ ಅಮೀರ್ ಖುಸ್ರೋ. ಈತನನ್ನು ಏನ್ ಕರೀತಾರೆ ಅಂದ್ರೆ ಭಾರತದ ಗಿಣಿ ಅಂತ ಕರೀತಾರೆ. ಭಾರತದ ಗಿಣಿ. ಯಾರನ್ನು ಭಾರತದ ಗಿಣಿ ಎನ್ನುವರಂದ್ರೆ ಅಮೀರ್ ಖುಸ್ರೋನನ್ನು ಭಾರತದ ಗಿಣಿ ಅಂತ ಕರೀತಾರೆ. ಈತ 2 ಗ್ರಂಥಗಳನ್ನು ಬರೀತಾನೆ. ಈತ ಬರೆದ 2 ಗ್ರಂಥಗಳು ಯಾವಂದ್ರೆ ಖಜಾನ್ ಉಲ್ ಫುತುಹ. ಒಂದು ಸುಂದರವಾಗಿರುವಂತ ಗ್ರಂಥ ಇದು. ಖಜಾನ್ ಉಲ್ ಫುತುಹ ಅನ್ನುವಂತ ಒಂದು ಸುಂದರವಾದ ಗ್ರಂಥವನ್ನು ಬರೀತಾನೆ. ಇನ್ನೊಂದು ಯಾವ್ದಂತ ತಾರಿಕ್ ಇ ಆಲೈ 2 ಸುಂದರವಾದಂತ ಗ್ರಂಥಗಳು. 2 ಗ್ರಂಥಗಳನ್ನ ಬಹಳಷ್ಟು ಆಳವಾಗಿ ಅಧ್ಯಯನ ಮಾಡಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟವರು ಖುಸ್ರೋ ಬರೆದಂತ 2 ಗ್ರಂಥಗಳು. ಭಾರತ ದೇಶಕ್ಕೆ ತಬಲ ಮತ್ತು ಸಿತಾರಗಳನ್ನು ಪರಿಚಯಿಸಿದ ವ್ಯಕ್ತಿ ಅಮೀರ್ ಖುಸ್ರೋ. ಇನ್ನೊಂದು ಗ್ರಂಥ ಬರೀತಾರೆ, ಲೈಲು ಅಂಡ್ ಮಜ್ನು ಅನ್ನುವಂತ ಗ್ರಂಥ. ಲೈಲಾ ಅಂಡ್ ಮಜ್ನು ಎಂಬ ಗ್ರಂಥದಲ್ಲಿ ಇವರು ಅಲ್ಲಾವುದ್ದೀನ್ ಖಿಲ್ಜಿಯ ಜೊತೆಯಲ್ಲಿದ್ದ ಉತ್ತರ ಭಾರತ ಮೇಲೆ ದಂಡೆತ್ತಿ ಹೋಗಿರುವಂತ ವಿಚಾರಗಳನ್ನ ಬರೆದಿರುವಂತ ವ್ಯಕ್ತಿ ಅಮೀರ್ ಖುಸ್ರೋ. ಆದ್ದರಿಂದ ಈತನನ್ನ ಭಾರತದ ಗಿಳಿ. ಇನ್ನ ದೇಶಕ್ಕೆ ತಬಲ ಮತ್ತು ಸಿತಾರಗಳನ್ನು ಪರಿಚಯಿಸಿದಂತ ವ್ಯಕ್ತಿ ಯಾರಂದ್ರ ಅಮೀರ್ ಖುಸ್ರೋವನ್ನ ಬಿಟ್ರೆ ಇನ್ನೊಬ್ಬ ಶ್ರೇಷ್ಠ ಒಬ್ಬ ಕವಿ ಯಾರು ಅಂತಂದ್ರೆ ಅಮೀರ್ ಹಸನ್ ಅನ್ನುವಂತ ವ್ಯಕ್ತಿ. ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, ಅಮೀರ್ ಹಸನ್ ಅನ್ನುವಂತ ವ್ಯಕ್ತಿ. ಅಮೀರ್ ಹಸನ್ ವಿಶೇಷ ಏನಂದ್ರೆ ಈತ 14 ಸಾಲಿನ ಪದ್ಯಗಳನ್ನ ಬರೆದ. ಸಾನೆಟ್ 14 ಸಾಲಿನ ಪದ್ಯಗಳನ್ನು 14 ಬರೆದವರು ಯಾರಂದ್ರ ಅಮೀರ್ ಹಸನ್ ಅನ್ನುವಂತ ವ್ಯಕ್ತಿ. 14 ಸಾಲಿನ ಪದ್ಯಗಳನ್ನು ಬರೀತಾನೆ. ಅಮೀರ್ ಹಸನ್ ಈ 14 ಸಾಲಿನ ಪದ್ಯಗಳಾಗಿರುವಂತ ಸುನ್ನಿತ್ ಪದ್ಯಗಳನ್ನ, ನಿಮ್ಗೆಲ್ಲ ಗೊತ್ತು ಸೋನೆಟ್ ಅಂದ್ರೆ poem of 14 lines. It is written by William Shakespeare. King Lear, Hamlet, Macbeth, Romeo and Juliet, Merchant of Venice, about the true love.
ಸೊನೆಟ್ 116. ಐ ಸ್ಟಡಿಡ್ ಇನ್ ಸೆಕೆಂಡ್ PUC. ಹಾಗಾದ್ರೆ 14 ಸಾಲಿನ ಪದ್ಯಗಳಾಗಿರುವಂತ ಈ ಪದ್ಯಗಳನ್ನ ಮಧ್ಯಯುಗದ ಕಾಲದ ಇತಿಹಾಸದಲ್ಲಿ ಬರೆದಂತ ವ್ಯಕ್ತಿ ಯಾರು ಅಂತಂದ್ರ ಈ ಅಮೀರ್ ಹಸನ್ ಅನ್ನುವಂತ ವ್ಯಕ್ತಿ. ಅಮೀರ್ ಹಸನ್ ಯಾಕೆ ಕಂಪ್ಯೂಟರ್ ಇದು ಮೊಬೈಲ್ ಸ್ಟ್ರಕ್ ಆಯ್ತಾನೆ ಯಾವ ವಿಷಯ. ಮಧ್ಯಯುಗದ ಕಾಲದ ಇತಿಹಾಸದಲ್ಲಿ 14 ಸಾಲಿನ ಪದ್ಯಗಳನ್ನು ಬರೆದಂತ ಒಬ್ಬ ಮಹಾನ್ ಕವಿಯಾಗಿದ್ದ. ಇನ್ನ ಅದರ ಜೊತೆಯಲ್ಲಿ ಉದ್ದಿನ್ ಉಮ್ರಾನ್ ಎನ್ನುವಂತ ವ್ಯಕ್ತಿ, ಹಸನ್ ನಿಜಾಮ್ ಅನ್ನುವಂತ ವ್ಯಕ್ತಿ ಪ್ರಮುಖವಾಗಿರುವಂತ ಪರ್ಷಿಯನ್ ಬರಹಗಾರರಾಗಿದ್ದರು ಅನ್ನುವಂತ ವಿಚಾರವನ್ನ ನಾವು ಅಧ್ಯಯನ ಮಾಡ್ತೀವಿ. ಇನ್ನ ಇವರ ಕಾಲದ ಇನ್ನ ಇಬ್ರು ಶ್ರೇಷ್ಠವಾಗಿರುವಂತ ಕವಿಗಳು ಯಾರು ಅಂದ್ರೆ, ಒಂದ್ ಕಡೆ ಇಬ್ನ ಬಟೂಟ್ ಅನ್ನುವಂತ ಕವಿ, ಇನ್ನೊಬ್ರು ಯಾರಂದ್ರ ಜಿಯಾವುದ್ದೀನ್ ಬರಾನಿ ಅನ್ನುವಂತ ವ್ಯಕ್ತಿ. ಮೊಹಮ್ಮದ್ ಬಿನ್ ತುಘಲಕನ ಕಾಲದ ಪ್ರಸಿದ್ಧವಾಗಿರುವಂತ ವಿದ್ವಾಂಸ ಯಾರಂದ್ರೆ ಇಬ್ನ ಬತೂತ್ ಅನ್ನುವಂತ ವ್ಯಕ್ತಿ. ಇನ್ನ ಫಿರೋಜ್ ಶಾ ತುಘಲಕನ ಕಾಲದ ಪ್ರಸಿದ್ಧವಾದ ಕವಿ ಯಾರಂದ್ರೆ ಜಿಯಾವುದ್ದೀನ್ ಬರಾನಿ. ಜಿಯಾವುದ್ದೀನ್ ಬರಾನಿ ಅವರು ಬರೆದ ಪ್ರಸಿದ್ಧವಾದ ಕೃತಿ, ಜಿಯಾವುದ್ದೀನ್ ಬರಾನಿಯವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ತಾರಿಕ್ ಇ ಫಿರೋಜ್ ಶಾಹಿ. ತಾರಿಕ್ ಇ ಫಿರೋಜ್ ಶಾಹಿ, ಫಿರೋಜ್ ಶಾಹಿ. ಇದು ಅಪೂರ್ಣಗೊಳ್ಳುತ್ತದೆ. ಇದನ್ನು ಪೂರ್ಣಗೊಳಿಸಿದವರು ಯಾರು ಅಂತಂದ್ರೆ ಶಾಮ್ಸ್ ಇ ಸಿರಾಜ್ ಅನ್ನುವಂತ ವ್ಯಕ್ತಿ. ಶಾಮ್ಸ್ ಇ ಸಿರಾಜ್ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಈ ಒಂದು ಗ್ರಂಥವನ್ನ ಪೂರ್ಣಗೊಳಿಸ್ತಾನೆ. ಜಿಯಾವುದ್ದೀನ್ ಬರಾನಿ ಅನ್ನುವಂತ ವ್ಯಕ್ತಿ ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಗ್ರಂಥವನ್ನು ಬರೀತಾನೆ. ಈ ತಾರಿಕ್ ಇ ಫಿರೋಜ್ ಶಾಹಿ ಎಂಬ ಗ್ರಂಥವನ್ನ ಪೂರ್ಣಗೊಳಿಸಿದವರು ಯಾರಂದ್ರ ಶಾಮ್ಸ್ ಇ ಸಿರಾಜ್ ಅನ್ನುವಂತ ವ್ಯಕ್ತಿ ಈ ಗ್ರಂಥವನ್ನ ಪೂರ್ಣಗೊಳಿಸ್ತಾನೆ. ಇನ್ನ ಇವರ ಕಾಲದಲ್ಲಿ ಅನೇಕ ಭಕ್ತಿ ಚಳವಳಿಗಳು ಆರಂಭ ಆಗ್ತವೆ. ಹಿಂದಿ ಭಾಷೆಯಲ್ಲಿ, ಬಂಗಾಳಿ ಭಾಷೆಯಲ್ಲಿ, ಪಂಜಾಬಿ ಭಾಷೆಯಲ್ಲಿ ಅನೇಕ ಕವಿಗಳು ರಚನೆ ಮಾಡ್ತಾರೆ. ಅದರಲ್ಲಿ ವಿಶೇಷವಾಗಿ ಚಾಂದ್ ಬರದಾಯಿ ಅನ್ನುವಂತ ವ್ಯಕ್ತಿ, ಚಾಂದ್ ಬರದಾಯಿ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಪೃಥ್ವಿರಾಜ್ ರೂಸೋ ಎಂಬ ಗ್ರಂಥ. ಪೃಥ್ವಿರಾಜ್ ರೂಸೋ, ವೆರಿ ಇಂಪಾರ್ಟೆಂಟ್. ಚಾಂದ್ ಬರದಾಯಿ ಅವರು ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರೆ ಪೃಥ್ವಿರಾಜ್ ರೂಸೋ ಎಂಬ ಗ್ರಂಥವನ್ನು ಬರೀತಾರೆ. ಇನ್ನೊಬ್ಬ ವ್ಯಕ್ತಿ ಯಾರಂದ್ರ ಮಲಿಕ್ ಮೊಹಮ್ಮದ್ ಜೈಶಿ. ಮಲಿಕ್ ಮೊಹಮ್ಮದ್ ಜೈಶಿ. ಮಲಿಕ್ ಮೊಹಮ್ಮದ್ ಜೈಶಿ ಅನ್ನುವಂತ ವ್ಯಕ್ತಿ ಬರೆದಂತ ಎಂಬ ವ್ಯಕ್ತಿ ಬರೆದ ಪ್ರಸಿದ್ಧವಾಗಿರುವಂತ ಕೃತಿ ಯಾವುದಂದ್ರ ಪದ್ಮಾವತಿ ವೃತ್ತಾಂತ ಅಂತ ಹೆಸರು ಕೇಳಿರಲ್ಲ. ಆ ಗ್ರಂಥವನ್ನು ಬರೆದವರು ಯಾರಂದ್ರ ಮಲಿಕ್ ಮೊಹಮ್ಮದ್ ಜೈಶಿ. ಇವೆರಡು ಇಂಪಾರ್ಟೆಂಟೇ. ಚಾಂದ್ ಬರದಾಯಿ ಅವರು ಬರೆದಂತ ಪೃಥ್ವಿರಾಜ್ ರೂಸೋ ಆಗಿರಬಹುದು, ಮಲಿಕ್ ಮೊಹಮ್ಮದ್ ಜೈಶಿ ಅವರು ಬರೆದಂತ ಈ ಪದ್ಮಾವತಿ ಎಂಬ ಗ್ರಂಥಗಳನ್ನ ಬರೀತಾರೆ. ಇವುಗಳನ್ನ ಅನೇಕ ಕವಿಗಳು ಏನ್ ಮಾಡ್ತಾರೆ ಮುಂದೆ ಹೇಳ್ತೇನೆ ನಾವು. ಮೊಘಲ ಸಾಮ್ರಾಜ್ಯ ಹೇಳುವಾಗ ಇವುಗಳನ್ನ ಸಂಸ್ಕೃತ ಭಾಷೆಗೆ ಭಾಷಾಂತರವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಚಾಂದ್ ಬರದಾಯಿ ಅವರು ಬರೆದಂತ ಪೃಥ್ವಿರಾಜ ರೂಸೋ ಆಗಿರಬಹುದು, ಮಲಿಕ್ ಮೊಹಮ್ಮದ್ ಜೈಶಿ ಅವರು ಬರೆದಂತ ಪದ್ಮಾವತಿ ಎಂಬ ಎರಡು ಗ್ರಂಥಗಳು ಇವರ ಕಾಲದ ಇನ್ನು ಶ್ರೇಷ್ಠವಾಗಿರುವಂತಹ ಗ್ರಂಥಗಳು ಅಂತ ಹೇಳಿ ಅಧ್ಯಯನ ಮಾಡ್ತೀವಿ. ಇನ್ನ ಇವರ ಕಾಲದ ಕೊನೆಯ ಭಾಗ ಅಂದ್ರೆ ಅದು ಕಲೆ ಮತ್ತು ವಾಸ್ತುಶಿಲ್ಪ. ದೆಹಲಿ ಸುಲ್ತಾನರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ನೋಡಿದಾಗ ನಮಗೆ ರೋಮಾಂಚನ ಅನಿಸ್ತದೆ. ಯಾಕಂದ್ರೆ ಇವರು ಯಾವ ವಾಸ್ತುಶಿಲ್ಪವನ್ನು ಬಳಸ್ತಾರೆ ಅಂದ್ರೆ ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳನ್ನು ನಿರ್ಮಾಣ ಮಾಡಿದರು. ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳು ಯಾರ ಕಾಲದಲ್ಲಿ ಅಂದ್ರೆ ಅದು ದೆಹಲಿಯ ಸುಲ್ತಾನರ ಕಾಲದಲ್ಲಿ ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳು. ಸರಿ, ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳು ಹೆಂಗದಾವ ಸರ್ ಅಂದ್ರ ಎತ್ತರವಾದ ಮಿನಾರಗಳು, ನೀನ್ ಹೇಳ್ತಾ ಇದ್ದೆ ನಾನು. ಎತ್ತರವಾದ ಮಿನಾರಗಳು, ಎತ್ತರವಾದ ಕಮಾನಗಳು, ಮಿನಾರಗಳು, ಮತ್ತೆ ಬೃಹತ್ ಗುಮ್ಮಟಗಳು, ಹೌದಾ? ಎತ್ತರವಾಗಿರುವಂತ ಕಮಾನಗಳು, ಆಮೇಲೆ ಮಿನಾರಗಳು, ಕಮಾನುಗಳು, ಗುಮ್ಮಟಗಳು, ಆಮೇಲೆ ಹಜಾರಗಳು, ಸುಂದರವಾಗಿರುವಂತಹ ಹಜಾರಗಳು,
ಆಮೇಲೆ ಬೃಹತ್ ಹೆಬ್ಬಾಗಿಲುಗಳು, ಬೃಹತ್ ಹೆಬ್ಬಾಗಿಲುಗಳು, ಬೃಹತ್ ಹೆಬ್ಬಾಗಿಲುಗಳು, ಹೆಬ್ಬಾಗಿಲು ಇವರ ಕಾಲದಲ್ಲಿ ಅಂದ್ರೆ ಅದು ನೋಡಕ್ ಅದು ಏನಪ್ಪಾ ಅಂದ್ರೆ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳು ಅನ್ಸ್ಕೋಬೇಕಾದ್ರೆ, ಇಂಡೋ ಇಸ್ಲಾಮಿಕ್ ಶೈಲಿಯ ಕಟ್ಟಡಗಳು ಅನ್ಸ್ಕೋಬೇಕಾದ್ರೆ ಮಿನಾರಗಳು, ಕಮಾನುಗಳು, ಕುಮ್ಮಟಗಳು, ಹಜಾರಗಳು, ಬೃಹತ್ ಹೆಬ್ಬಾಗಿಲುಗಳು ಇವರ ಕಾಲದಲ್ಲಿ ನಿರ್ಮಾಣ ಆಗ್ತವೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಕುವೈತ್ ಉಲ್ ಇಸ್ಲಾಂ ಅನ್ನುವಂತ ಕಟ್ಟಡ ಫೇಮಸ್. ಕುವೈತ್ ಉಲ್ ಇಸ್ಲಾಂ, ಕುವೈತ್ ಉಲ್ ಇಸ್ಲಾಂ ಎಂಬ ಕಟ್ಟಡ ಇದು ಯಾರ ಕಾಲದಲ್ಲಿ ಅಂದ್ರೆ ದೆಹಲಿ ಸುಲ್ತಾನರ ಪ್ರಸಿದ್ಧ ಆರಂಭದ ದೊರೆಯಾಗಿರುವಂತಹ ಕುತುಬುದ್ದೀನ್ ಐಬಕನ ಕಾಲದಲ್ಲಿ ಆ ಕುವೈತ್ ಉಲ್ ಇಸ್ಲಾಂ ಎಂಬ ಕಟ್ಟಡ ಆಗಿರಬಹುದು. ಇನ್ನು ಅಜ್ಮೀರದಲ್ಲಿರುವಂತಹ ಪ್ರಸಿದ್ಧವಾದಂತಹ ಕಟ್ಟಡ ಅಡೈ ದಿನ್ಕಾ ಜೋಂಪುರ್ ಅಡೈ ದಿನ್ಕಾ ಜೋಂಪುರ್ ಎಂಬ ಒಂದು ಕಟ್ಟಡ ಆಗಿರಬಹುದು. ಕುವೈತ್ ಉಲ್ ಇಸ್ಲಾಂ ಎಂಬ ಕಟ್ಟಡ ಆಗಿರಬಹುದು. ನೋಡಿ ಎಷ್ಟು ಸುಂದರವಾಗಿರುವಂತಹ ಕಟ್ಟಡ ಇವರ ಕಾಲದ ನಿರ್ಮಾಣಗೊಳ್ಳುತ್ತವೆ. ಇವೆಲ್ಲ ದೆಹಲಿ ಸುಲ್ತಾನರ ಕಾಲದ ನಿರ್ಮಾಣಗೊಂಡಂತ ಕಟ್ಟಡಗಳು. ಇವೆಲ್ಲ ಫೇಮಸ್ ಕಟ್ಟಡಗಳು ಯಾರ ಕಾಲದಲ್ಲಿ ಅಂದ್ರೆ ದೆಹಲಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣಗೊಂಡಂತ ಕಟ್ಟಡಗಳು. ದೆಹಲಿಯಲ್ಲಿರುವಂತಹ ಜಾಮಿಯಾ ಮಸೀದಿ ನೋಡಿ ಎಷ್ಟು ಸುಂದರವಾದಂತಹ ಕಟ್ಟಡ ಇದೆ. ದೆಹಲಿಯ ಜಾಮಿಯಾ ಮಸೀದಿ ಯಾರ ಕಾಲದಲ್ಲಿ ಅಂತಂದ್ರೆ ದೆಹಲಿಯ ಸುಲ್ತಾನರ ಕಾಲದಲ್ಲಿ. ಹೌದಾ? ಅಡೈ ದಿನ್ಕಾ ಚೋಂಪ್ರಾ, ಕುವೈತ್ ಉಲ್ ಇಸ್ಲಾಂ ಎಂಬ ಕಟ್ಟಡ ಅಂದ್ರೆ ಮಸೀದಿ. ಭಾರತ ದೇಶದ ಮೊದಲ ಮಸೀದಿ ಯಾವುದು? ಭಾರತ ದೇಶದ ಮೊದಲ ಮಸೀದಿ ಯಾವುದು? ಭಾರತದ ಮೊದಲ ಮಸೀದಿ ಯಾವ? ಜುಮ್ಮಾ ಮಸೀದಿ ಅನ್ನುವ ಕುವೈತ್ ಉಲ್ ಇಸ್ಲಾಂ ಎಂಬ ಮಸೀದಿ. ಭಾರತ ದೇಶದ ಮೊದಲ ಮಸೀದಿ ಯಾವಂದ್ರೆ ಕುವೈತ್ ಉಲ್ ಇಸ್ಲಾಂ ಎಂಬ ಮಸೀದಿಯನ್ನು ಕಟ್ತಾರೆ. ಅದನ್ನ ನಿರ್ಮಾಣ ಮಾಡಿದವರು ಯಾರು? ಕುವೈತ್ ಉಲ್ ಇಸ್ಲಾಂ ಎಂಬ ಮಸೀದಿ ನಿರ್ಮಾಣ ಮಾಡಿದವರು ಶಬಾಷ್ ಕುತುಬುದ್ದೀನ್ ಐಬಕ್. ಭೂ ತೆರಿಗೆ, ಉಸ್ರ್ ಎಂದರೆ ಮುಸ್ಲಿಮರ ಮೇಲಿನ ಕೃಷಿ ತೆರಿಗೆ, ಜಕಾತ್ ಎಂದರೆ ಮುಸ್ಲಿಮರ ಮೇಲಿನ ಆಸ್ತಿ ತೆರಿಗೆ, ಜಿಜಿಯಾ ಎಂದರೆ ಹಿಂದೂಗಳ ಮೇಲಿನ ಧಾರ್ಮಿಕ ತೆರಿಗೆ. ಇದು 9th ಬುಕ್ನಾಗ ಅದಕ್ಕೂ ಮಾಹಿತಿ, 9th ಬುಕ್ನ ಮಾಹಿತಿ ಇದು ಎಲ್ಲ 9th PUC 8th ಎಲ್ಲ ಹೇಳಾಕತ್ತೀನಿ. ಹೌದಲ್ಲ? ಯಾರು ಇದನ್ನು ಕಳಿಸಿದವರು? ಶಿವ ನಾಯಕ್. ಕರೆಕ್ಟ್ ಇಲ್ಲಪ್ಪ? ಶಿವ 9th ಬುಕ್ದ ಮಾಹಿತಿ ಅದು. ಒಟ್ಟು ನಾವ್ ಏನು ಓದೋದು ಗೊತ್ತಾ? ಯಾವ ದೊಡ್ಡ ಗ್ರಂಥ ಓದೋ ಅವಶ್ಯಕತೆ ಇಲ್ಲ. ಯಾವ ಡುಮ್ಮೆ ನಾವು